ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಂದು ಫಸ್ಟ್ ವ್ಲಾಗ್. ಇವತ್ತು ನಾವು ಫ್ಯಾಮಿಲಿ ಟ್ರಿಪ್ ಬಂದೇವಿ ಆ್ಯಂಡ್ ನಮ್ಮ ಪ್ಲ್ಯಾನ್ ಐತಿ ಶನೇಶ್ವರ ಟೆಂಪಲ್ ಹೋಗೋದು, ಹಂಪಿ ಆ್ಯಂಡ್ ದೆನ್ ನೆಕ್ಸ್ಟ್ ಬಾದಾಮಿ ಬನಶಂಕರಿ. ಸೊ ಈಗ ಮಾರ್ನಿಂಗ್ ಐ ಥಿಂಕ್ 7 o'clock ಆಗೈತಿ ಆ್ಯಂಡ್ ನಾವು ಆಲ್ರೆಡಿ ಶನೇಶ್ವರ ಟೆಂಪಲ್ ಒಳಗೆ ಶನೇಶ್ವರ ಟೆಂಪಲ್ ರೀಚ್ ಆಗೇವಿ. ಸೊ ಲೆಟ್ಸ್ ಗೋ. ಸೊ 7 ಗಂಟೆಗೆ ಎಷ್ಟು ಜನ ಬಂದ್ಬಿಟ್ಟಾರಿ. ಹಾಮ ಧೂಪ ಓಕೆ, ಈಗ ಹಚ್ತೇನೆ. ಹಾಯ್ ಆಂಟಿ, ಧೂಪ ಹಚ್ಚತ್ತೀರಿ? ಫಸ್ಟ್ ಕಾಲು ತೊಳ್ಕೊಂಬಿಡೋಣ. ಸೊ ಹ್ಯಾಂಡ್ ವಾಶ್ ಆ್ಯಂಡ್ ಲೆಗ್ ವಾಶ್. ಹಾಂ ಬಂದೆ. ನಾವು ಫಸ್ಟ್ ಧೂಪ ಹಾಕೋಣ ಇವಾಗ. ಕೊಡ್ರಿ. ಸೊ ಗೈಸ್, ಇದನ್ನ ನಾವು ದೇವ್ರಿಗೆ ಬೆಳಗಿದ್ವಿ. ಆಮೇಲೆ ನೆಕ್ಸ್ಟಿಗೆ 2 ಪ್ರದಕ್ಷಿಣೆ ಹಾಕ್ಬೇಕು ಧೂಪ ಹಿಡ್ಕೊಂಡು. ಸೊ ಲೆಟ್ಸ್ ಗೋ. ಇವಾಗ ನಾನು ಮಮ್ಮಿ ಪ್ರದಕ್ಷಿಣೆ ಹಾಕತ್ತೀವಿ. ಇಲ್ಲೇ ಮೇಲೆ ನಿಮ್ಗೆ ಗೋಪುರ ಕಾಣಿಸತೈತಲ್ಲ ಗೈಸ್, ನಾವು ಅದಕ್ಕೂ ಧೂಪ ಬೆಳಗ್ಬೇಕಾ. ಗುಡಿ ಇನ್ನೂ ಕ್ಲೋಸ್ ಐತಿ. ಅಂದ್ರೆ ಮೇನ್ ಒಳಗಿಂದ ದೇವ್ರ ಗರ್ಭಗುಡಿ ಒಳಗಿಂದ ಇನ್ನೂ ಅವ್ರು ಪರ್ದಾ ಕ್ಲೋಸ್ ಮಾಡ್ಯಾರ. ಬಟ್ ಇಟ್ಸ್ ಓಕೆ, ನಾವು ಹೋಗಿ ದರ್ಶನ ತೊಗೊಳ್ಳೋಣ. ಇನ್ನೂ 7 o'clock ಅಲ್ಲ, ಅದಕ್ಕೆ ಪೂಜಾ ನಡೆದೈತಿ. ಒಳಗೆ ಹೋಗಿ ನಾನು ದರ್ಶನ ತೊಗೊಂಡು ಬರ್ತೀನಿ. ಇಫ್ ಪಾಸಿಬಲ್ ಅಲ್ಲಿ ವಿಡಿಯೋ ಮಾಡೋಕೆ ಅಲಾವ್ ಇದ್ರೆ ನಾನು ಕ್ಯಾಪ್ಚರು ಮಾಡ್ತೀನಿ. ಶನೇಶ್ವರ ಗುಡಿ ಐತಲ್ಲ ಗಾಯ್ಸ್, ಇದು ಹೊಸಪೇಟೆ ವಿಜಯನಗರ ಜಿಲ್ಲೆ ಒಳಗೆ ಐತಿ. ನಾ ಅದು ಹೇಳೋದು ಮರ್ತು ಬಿಟ್ಟಿದ್ದೆ. ಸೊ ಇದು ಮೇನ್ ಹೈವೇ ಮೇಲೇನೆ ಐತಿದ್ದು. ಹೈವೇ ಅಲ್ಲ ಆಂಟಿ? TB ಡ್ಯಾಮ್ ಹತ್ರ. ಹೇಳ್ರಿ ಆಂಟಿ, ನೀವು ಹೇಳ್ಬಿಡ್ರಿ. ಹೇಳ್ರಿ ಆಂಟಿ. ಹೊಸಪೇಟೆ ಜಿಲ್ಲಾ ಹಾಂ, TB ಡ್ಯಾಮ್ ಹೈವೇ. TB ಡ್ಯಾಮ್ ಹೈವೇ, ಹೊಸಪೇಟೆ ಜಿಲ್ಲಾ TB ಡ್ಯಾಮ್ ಹೈವೇನಾಗ ಐತಿ ಗುಡಿ. ಸೊ ಎನಿ ಟೈಮ್ ನೀವು ಹಂಪಿ ಹೋಗಬೇಕಾದ್ರೆ ಆರ್ ಎಲ್ಸ್ ನೀವು ಹೊಸಪೇಟೆ ಬಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ದಿಸ್ ಟೆಂಪಲ್. ಭಾಳ ಚಂದ ಐತಿ ಆ್ಯಂಡ್ ಯಾ, ಐ ಹೋಪ್ ಯು ಲೈಕ್ ಇಟ್. ಹಾಂ, ಪ್ರಸಿದ್ಧ ದೇವಸ್ಥಾನ, ಸಂಕಷ್ಟಗಳು ಇಳಿಯರ್ತವು. ಹೇಳ್ರಿ. ಇದು ಒಂದು ಪವಿತ್ರ ಸ್ಥಾನ ಹಾಗೂ ಪ್ರಸಿದ್ಧವಾದ ಸ್ಥಾನ. ಮನಸ್ಸಿನ ಬಯಕೆಗಳು ಈಡೇರ್ತವೆ ಇಲ್ಲೇ ಅನ್ಕೊಂಡಿದ್ದು ಸಾಮಾನ್ಯವಾಗಿ. ಹೀಗಾಗಿ ಸುತ್ತಲಿನ ಜನರು ಇಲ್ಲಿ ಬಂದು ದರ್ಶನವನ್ನು ಪಡ್ಕೊಂಡು ಏನಪ್ಪ ಅಂದ್ರೆ ಅವ್ರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಪಪ್ಪ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸ್ಟಾಪ್ ಹಂಪಿ, ಯಂತ್ರೋದ್ಧಾರಕ ಹನುಮಾನ್. तो गाइस ನಾವು ಹಂಪಿ ಎಂಟರ್ ಆದ್ವಿ. ಲೆಟ್ಸ್ ಗೋ. ಪಪ್ಪ, ಅದು ವಿರೂಪಾಕ್ಷ ಟೆಂಪಲ್ ಎಲ್ಲ ಅಲ್ಲಿ ಕಾಣತೈತಿ ಗೋಪುರ. ಸೊ ಅದು ವಿರೂಪಾಕ್ಷ ಟೆಂಪಲ್ ಗಾಯ್ಸ್, ವಿರೂಪಾಕ್ಷೇಶ್ವರ ದೇವಸ್ಥಾನ. ಸೊ ಗಾಯ್ಸ್, ನಾವು ನಾವು ವಿರೂಪಾಕ್ಷೇಶ್ವರ ಟೆಂಪಲ್ ಹೋಗಾತಿಲ್ಲ, ಯಂತ್ರೋದ್ಧಾರಕ ಟೆಂಪಲ್ ಹೋಗಾತೀವಿ. ಬಿಕಾಸ್ ನಮ್ದು ಅಲ್ಲೇ ವಿಸಿಟ್ ಮಾಡೋದೈತಿ ಮೇನ್ ನಮ್ಗೆ. ಇಷ್ಟು ಬ್ಯೂಟಿಫುಲ್ ಐತಿ ನೋಡ್ರಿ ವ್ಯೂ. ಇಲ್ಲೇ ಎಸ್ ಇಲ್ಲೇ ಪಾರ್ಕಿಂಗ್, ಸಾರಿ. ಸೊ ನಾವು ಕಾರ್ ಪಾರ್ಕ್ ಮಾಡಾತೇವಿ ಆ್ಯಂಡ್ ನೋಡ್ರಿ ಗಾಯ್ಸ್, ಇಲ್ಲಿ ಎಷ್ಟು ಚಲೋ ವ್ಯೂ ಐತಿ, ಎಷ್ಟು ಬ್ಯೂಟಿಫುಲ್ ಐತಿ. ಬಟ್ ಜನ ಬಂದಲ್ಲ, ಇಲ್ಲೆಲ್ಲ ಪ್ಲಾಸ್ಟಿಕ್ ಅದು ಹಾಕಿ ಹೋಗ್ಬಿಡ್ತಾರೆ. ಸಿ ಇದು ಚಲೋ ಅಲ್ಲ, ಹಿಂಗೆ ಮಾಡಬಾರ್ದಲ್ಲ. ಇಷ್ಟು ಚಲೋ ಜಾಗಕ್ಕೆ ಬಂದು ಎಲ್ಲ ಹೊಲಸು ಮಾಡಿ, ದಿಸ್ ಇಸ್ ನಾಟ್ ರೈಟ್. ಇಲ್ಲೆಲ್ಲ ಪ್ಲಾಸ್ಟಿಕ್ ಹಾಕ್ಬಿಟ್ಟಾರೆ, ಎಲ್ಲ ಕಡೆ ಕಸ ಚೆಲ್ಲಾರ. ಇಷ್ಟು ಬ್ಯೂಟಿಫುಲ್ ಪ್ಲೇಸಿಗೆ ಬಂದು, ಐ ಮೀನ್ ಇಷ್ಟು ಸುಂದರ ಜಾಗಕ್ಕೆ ಬಂದು ಹಿಂಗೆ ಮಾಡೋದು ಇಟ್ಸ್ ನಾಟ್ ಗುಡ್. ಇಲ್ಲಿ ನೋಡ್ರಿ ಮಂಕೀಸ್.
ಯಂತ್ರೋಧಾರಕ ಹನುಮಾನ್ಜಿ ಟೆಂಪಲ್ ಹೋಗಾಕ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ನಾವು ಒಳಗೆ. ಸೊ ಲೆಟ್ಸ್ ಗೋ. ಮತ್ತು ಇಲ್ಲಿ ಭಾಳ ಬ್ಯೂಟಿಫುಲ್ ಐತಿ ಇದು ನಾವು ಹೋಗೋ ದಾರಿ. ನಾನು ಕ್ಯಾಮ್ರಾ ಟರ್ನ್ ಮಾಡಿ ನಿಮಗೆ ತೋರಿಸ್ತೇನೆ. ಹಿಲ್ಸ್ ಕಾಣ್ತಾವ, ಗುಡ್ಡ, ಆಮೇಲೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ನದಿನೂ ಐತಿ, ತುಂಗಭದ್ರಾ ನದಿ. ಸೊ ಸಿ ಬ್ಯೂಟಿಫುಲ್ ಐತಲ್ಲ. ಸಿ ಇನ್ನೊಂದು ಏನಂದ್ರೆ ಗಾಯ್ಸ್, ನಾವಿವತ್ತು ವಿರೂಪಾಕ್ಷೇಶ್ವರ ಟೆಂಪಲ್ ಹೋಗಾತಿಲ್ಲ. ಆ್ಯಕ್ಚುಲಿ ನಮಗೆ ಕೊಪ್ಪಳಿಂದ ಹಂಪಿ 1 hour ಅಷ್ಟು, ಜಸ್ಟ್ 1 ತಾಸು. ಸೊ ನಾವು ಯಾವಾಗಲೂ ಇಲ್ಲಿ ಬರ್ತಿರ್ತೀವಿ ವಿರೂಪಾಕ್ಷೇಶ್ವರ ಟೆಂಪಲ್, ಮತ್ತು ಅದು ಕಲ್ಲಿನ ರಥ, ಸ್ಟೋನ್ ಚಾರಿಟ್, ಅದೆಲ್ಲ ನಾವು ರೆಗ್ಯುಲರ್ ವಿಸಿಟ್ ಮಾಡ್ತೀವಿ. ಇವತ್ತು ನಮಗೆ ಮೇನ್ ಯಂತ್ರೋಧಾರಕ ಹನುಮಾನ್ಜಿಗೆ ನೋಡೋದಿತ್ತು. ಸೊ ನಮ್ಮ ಪಪ್ಪ ನೋಡಿಲ್ಲ, ಅವರಿಗೂ ಆಸೆ ಐತೆ ನೋಡ್ಬೇಕಂತ. ಇಲ್ಲಿ ನೋಡ್ರಿ ಪಪ್ಪ ಫೋಟೋ ತೆಗ್ಯಾತಾರ ಮಮ್ಮಿದು ಮತ್ತು ಅಂಟಿದ್ದು. ಹಾಂ ಪಪ್ಪ ಬಂದೆ. ಆ್ಯಕ್ಚುಲಿ ನಾನಿಲ್ಲಿ 2ನೇ ಸಲ ಬರತ್ತೇನೆ. ಲಾಸ್ಟ್ ವೀಕು ನಾವು ಬಂದಿದ್ವಿ ಇಲ್ಲೇ, ನಾನು, ಮಮ್ಮಿ, ಅಕ್ಕ ಮತ್ತು ಅಂಕುಶ್, ರಾಜು ಅಕ್ಕ. ಸೊ ಅದು ನಂದು ಹಿಂದಿ ವ್ಲಾಗ್ ಒಳಗೈತಿ, ನೀವು ನೋಡ್ಬೋದು ಅದು. ಸೊ ಇದು ನನ್ನ ಸೆಕೆಂಡ್ ಟೈಮ್ ಇಲ್ಲಿ ಬರೋದು. ಪಪ್ಪ ಫಸ್ಟ್ ಟೈಮ್ ಬರತ್ತಾರ. ಭಾಳ ಬ್ಯೂಟಿಫುಲ್ ಪ್ಲೇಸ್ ಐತೆ ಗಾಯ್ಸ್. ಇದು ನಮಗೆ ಗೊತ್ತಿಲ್ಲ, ಇಷ್ಟು ಸಲ ಹಂಪಿಗೆ ಬಂದೇವಿ ನಾವು. ಹೆಂಗೆ ಯಂತ್ರೋಧಾರಕ ಹನುಮಾನ್ಜಿ ಅಂದ್ರೆ ವಿಸಿಟ್ ಮಾಡಿದ್ರೆ ನಾವು ಅಂಜನಾದ್ರಿನೂ ಹೋಗಿವಿ. ಸೊ ಎನಿವೇಸ್ ಇಟ್ಸ್ ಓಕೆ, ಆಗ್ತೈತಿ. ಬಿಕಾಸ್ ಭಾಳಷ್ಟು ಜಾಗ ಐತಿ ನಾವು ಎಕ್ಸ್ಪ್ಲೋರ್ ಮಾಡಿರಂಗಿಲ್ಲ. ಆ್ಯಂಡ್ ಹಂಪಿ ಈಸ್ ವೆರಿ ಬಿಗ್, ಭಾಳ ದೊಡ್ಡದೈತಿ. ಆಮೇಲೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕೆ ಭಾಳ ಜಾಗ ಅದಾವ, ಅದು ನಮಗೆ ಖುಷಿನೂ ಆಗ್ತೈತಿ. ಸೊ ನಾ ಈ ಕ್ಯಾಮ್ರಾ ಟರ್ನ್ ಮಾಡ್ತೀನಿ. ಇಲ್ಲಿ ಒಂದು ಭಾಳ ಬ್ಯೂಟಿಫುಲ್ ವ್ಯೂ ಐತಿ. ಎಷ್ಟು ಬ್ಯೂಟಿಫುಲ್ ಐತಲ್ಲ. ಇಲ್ಲೇ ಮಮ್ಮಿ ಅವ್ರೇನೋ ಶಾಪಿಂಗ್ ಮಾಡತ್ತಾರ. ಏನ್ ತಗೊಳತ್ತೀರಿ ಮಾಸ್? ಇದು ಕಲ್ಲಿದೆಲ್ಲ, ಕೊಬ್ಬರಿ ನೆಚ್ಚಿದ್ರೆ ಕಲರ್ ಚೇಂಜ್ ಆಗ್ತಾವ. ಈ ಕಲರ್ ಬೇಕಂದ್ರೆ ಕೊಬ್ಬರಿ ನೆಚ್ಚಬೇಕು, ಇಲ್ಲ ಅಂದ್ರೆ ಇದು ಒಣಗಿದ್ಮೇಲೆ ವೈಟ್ ಆಗಿಬಿಡುತ್ತೆ. ಈಗ ಆನೆ ನೋಡಿ, ಈ ತರ ಆನೆ ಒಳಗೆ ಆನೆ ಇದೆಲ್ಲ, ಈ ಕಲರ್ ಒರಿಜಿನಲ್ ಕಲರ್. ಆನೆ ಒಳಗೆ ಆನೆ ಇದೆ ಕೆತ್ತನೆ ಮಾಡಬಾರ್ದ್ರ ಮಾಡಲಿಲ್ಲ ಅಂದ್ರೆ ಯಾವ ಟೂರಿಸ್ಟ್ ಪ್ಲೇಸ್ನಾಗ ತಗೊಳಲ್ಲ ಮೇಡಮ್. ಸಿಂಪಲ್ ಆಗಿ ವರ್ಕು. ಎಷ್ಟು ಕೊಡ್ತೀರಿ ಮೇಡಮ್? ಇದು 151 ಮಾಡ್ತೀನಿ. 100 ಚಂದ ಐತಲ್ಲ. ಮಾ ಏನ್ ತಗೊಳತಿ? ಕುಂಕುಮ ಅರಿಶಿನ ಇಡೋದ? ಇದೇನು ಹಲ್ದಿ ಕುಂಕುಮ ಇಡೋದ? ಸೊ ಮಮ್ಮಿ ಪಪ್ಪ ಕುಂಕುಮ ಅರಿಶಿನ ಇಟ್ಕೊಳಕ್ ಇದು ತಗೊಳತಾರ ಗೈಸ್. ಅದು ಸಣ್ಣ ಸಣ್ಣ ಭರಣಿ ಟೈಪ್ ಸಿಗ್ತೈತಿ. ಸೊ ಅದ ಕಂಟೈನರ್ಸ್ ತಗೊಳತಾರ. ಅದು ಕಲ್ಲಿಂದ ಮಾಡಿದ್ದಂತ. ಮಾ ಪಪ್ಪ ಜಲ್ದಿ ಬರ್ರಿ. ಬೆಟರ್ ನಾನು ಮುಂದೆ ಹೋಗ್ಬಿಡ್ತೀನಿ, ಇಲ್ಲಾಂದ್ರೆ ಇವ್ರು ನಂಗೆ ಆಮೇಲೆ ಭಾಳ ಗಡಬಡ್ ಮಾಡ್ತಾರೆ. ಸೊ ಲೆಟ್ಸ್ ಗೋ ಗೈಸ್. ಎಷ್ಟು ಬ್ಯೂಟಿಫುಲ್ ಐತಲ್ಲ. ನಂಗಂತೂ ಇದು ಟೆಂಪಲಿಗೆ ಹೋಗೋದೇನು ರೂಟ್ ಐತಲ್ಲ, ಇದು ನಂಗೆ ಭಾಳ ಇಷ್ಟ ಆಗ್ಬಿಟ್ಟೈತಿ. ಸೊ ನೋಡ್ರಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಐತಲ್ಲ. ಇಲ್ಲ ಅಜ್ಜಿ ಮಾತಾಡತ್ತಾರ. ಚಲೋ ಲೆಟ್ಸ್ ಗೋ, ಹೋಗೋಣ ನಡೀರಿ. ಸೊ ಬಂದ್ವಿ ನಾವು ಆಲ್ಮೋಸ್ಟ್. ಇನ್ನೂ ಒಂದು 5 ನಿಮಿಷ ನಡಿಬೇಕು. ಇಲ್ಲೆಲ್ಲ ಗಾಯ ಸ್ವಲ್ಪ ಸ್ಟೋನ್ ಅಂದ್ರೆ ಸ್ವಲ್ಪ ಜಾರ್ತೈತಿ, ನೋಡ್ಕೊಂಡು ಅಡ್ಡಾಡ್ಬೇಕು ಎಲ್ಲ ಕಡೆ. ಸೊ ವಾವ್, ಲಾಸ್ಟ್ ಟೈಮ್ ಐತಲ್ಲ ನಾವಿಲ್ಲೇ ಮಧ್ಯಾಹ್ನ ಬಂದಿದ್ವಿ. ಅರೌಂಡ್ 12 ಗಂಟೆ 1 ಆಗಿತ್ತು. ಸೊ ಇಷ್ಟು ಬ್ಯೂಟಿಫುಲ್ ನಂಗೆ ಸನ್ರೈಸ್ ವ್ಯೂ ಅದು ಕಾಣಿದ್ದಿಲ್ಲ. ಆಫ್ಕೋರ್ಸ್ ಇಟ್ ವಾಸ್ ಗುಡ್, ಬಟ್ ಇಷ್ಟು ಬ್ಯೂಟಿಫುಲ್ಲಾಗಿ ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದಿಲ್ಲ. ಈಗ ಸನ್ರೈಸ್ ಆಗತ್ತೈತಲ್ಲ, ಭಾಳ ಬ್ಯೂಟಿಫುಲ್ ಕಾಣತೈತಿ. ಸೊ ಲೆಟ್ ಮಿ ಟರ್ನ್ ಮೈ ಕ್ಯಾಮ್ರಾ. ಮತ್ತು ನಾನಿವಾಗ ಇನ್ನೂ ಟೆಂಪಲಿಗೆ ಹೋಗಿಲ್ಲ, ಇಲ್ಲೇ ಒಂದು ಕಡೆ ನಿಂತೀನಿ. ನಾನು ಕ್ಯಾಮ್ರಾ ಟರ್ನ್ ಮಾಡಿದರೆ ಇಲ್ಲಿಂದ ನಮ್ಗೆ ಅಂಜನಾದ್ರಿ ಬೆಟ್ಟನೂ ಕಾಣ್ತೈತಿ. ಸೊ ಲೆಟ್ ಮಿ ಟರ್ನ್ ಮೈ ಕ್ಯಾಮ್ರಾ. ಇದು ನಾನು ಇವಾಗ ಇಲ್ಲಿ ನಿಂತೀನಿ. ಝೂಮ್ ಮಾಡಿದ್ರೆ ಅಂಜನಾದ್ರಿ ಪರ್ವತ ಕಾಣ್ತೈತಿ. ಸೊ ದ್ಯಾಟ್ ಈಸ್ ಅಂಜನಾದ್ರಿ ಪರ್ವತ. ನದಿ ಆಚೆ ಹೋದ್ರೆ ಅಂಜನಾದ್ರಿ ಪರ್ವತ. ಲೆಟ್ ಮೀ ಝೂಮ್ ಔಟ್ ಮಾಡಿದ್ರೆ ಇಲ್ಲಿ ನೋಡ್ರಿ ನದಿ ಐತಿ. ಇಲ್ಲೇ ಯಂತ್ರೋಧಾರಕ ಟೆಂಪಲ್ ಐತಿ. ಇಲ್ಲೇ ಅಲ್ಲಿ ಒಂದು ಪ್ಲೇಸ್ ಐತಿ, ಚಕ್ರ ತೀರ್ಥ ಅಂತಾರೆ ಅದಕ್ಕೆ. ಓಕೆ, ಅದು ಚಕ್ರ ಅಲ್ಲಿ ಬರೀ ತಿರುಗ್ತಿರ್ತ, ಅಲ್ಲಿ ಯಾರು ಇಷ್ಟಾಡ್ಬಾರ್ದು, ಒಳಗೆ ಹೋಗ್ಬಿಡ್ತಾರೆ. ಹೌದಾ? ಅಲ್ಲಿ ಭಾಳ ಡೇಂಜರ್ ಪ್ಲೇಸ್. ಓಕೆ,
ಭಾಳ ನೋಡೋ ಇನ್ನ ಆಯ್ತಪ್ಪ. ಯಂತ್ರೋದ್ಧಾರಕ ಹನುಮಾನ್ ಟೆಂಪಲ್ ಮೇಲೆ ಐತೆ ಗೈಸ್, ಅಲ್ಲಿ ನಿಮಗೆ ಕಾಣತೈತಲ್ಲ ಇದು ವೈಟ್ ಕಲರ್ ಅಲ್ಲೇ. ಓಕೆ, ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಇನ್ನೂ ಒಂದು ಟೆಂಪಲ್ ಐತಿ, ಕೋದಂಡರಾಮ ಟೆಂಪಲ್. ಸೊ ಇಲ್ಲೇ ದರ್ಶನ ತೊಗೊಂಡು ಅಲ್ಲಿ ಹೋಗೋಣ. ಇದು ಕೋದಂಡರಾಮ ಟೆಂಪಲ್ ಒಳಗೆ ರಾಮ ಲಕ್ಷ್ಮಣ್ ಜಾನಕಿ ಹನುಮಾನ್ ಅದಾರ, ಭಾಳ ಬ್ಯೂಟಿಫುಲ್ ಐತಿ. ಲೆಟ್ಸ್ ಗೋ. ಸೊ ಇಲ್ಲೇ ಫುಟ್ವೇರ್ ಬಿಡಾಕ ಜಾಗ ಐತಿ. ಸೊ ಇದು ಕೋದಂಡರಾಮ ಟೆಂಪಲ್, ಹೋಗೋಣ ನಡೀರಿ. ಸೊ ಇವಾಗ ಜಸ್ಟ್ ನಾವು ಕೋದಂಡರಾಮ ಟೆಂಪಲ್ ವಿಸಿಟ್ ಮಾಡಿ ಮೇಲೆ ಬಂದ್ವಿ. ಸೊ ಇಲ್ಲಿ ಇನ್ನೂ ಒಂದು ಟೆಂಪಲ್ ಐತಿ, ಸೂರ್ಯ ದೇವಸ್ಥಾನ, ಸೂರ್ಯ ದೇವ್ರು. ಫೋಟೋ ಸೆಷನ್. ಸೊ ಇದೇ ನೋಡ್ರಿ ಗಾಯ್ಸ್ ಯಂತ್ರೋದ್ಧಾರಕ. ಝೂಮ್ ಮಾಡ್ತೀನಿ. ಶ್ರೀ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಲೆಟ್ಸ್ ಗೋ, ಒಳಗಡೆ ಹೋಗೋಣ. ಒಳಗೆ ಹೋಗೋಣ. ಫೈನಲಿ ನಾನು ಕುಂಕುಮ ಹಚ್ಕೊಂಡೆ. ಲೆಟ್ಸ್ ಗೋ, ಲೆಟ್ಸ್ ಗೋ. ಸೊ ಇಲ್ಲಿ ನಂಗೆ ವಿಡಿಯೋ ಮಾಡೋಕೆ ಅಲೌಡ್ ಇಲ್ಲ. ಆ್ಯಕ್ಚುಲಿ ಕೋದಂಡರಾಮ ಟೆಂಪಲ್ ಒಳಗೂ ವಿಡಿಯೋ ಮಾಡೋಕೆ ಅಲೌಡ್ ಇರಲಿಲ್ಲ, ಬಟ್ ಅನ್ನೋಯಿಂಗ್ಲಿ ನಾನು ಕ್ಯಾಪ್ಚರ್ ಮಾಡಿಬಿಟ್ಟೀನಿ. ಸೊ ಒಳಗಡೆ ನಾನೇನು ಕ್ಯಾಪ್ಚರ್ ಮಾಡೋಂಗಿಲ್ಲ ಯಂತ್ರೋದ್ಧಾರಕ ಟೆಂಪಲ್ ಒಳಗೆ. ಲೆಟ್ಸ್ ಗೋ. ಹೊರಗಡೆಯಿಂದ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಇನ್ಸೈಡ್. ಸೊ ಹಿಂಗೈತೆ ಗಾಯ್ಸ್ ಟೆಂಪಲ್. ಸೊ ಇಲ್ಲಿಂದ ಎಂಟ್ರಿ. ನಮ್ಮ ಪಪ್ಪ ನಿಂತಾರಲ್ಲ, ಪಾಪ ಎಂಟರ್ ಆಗ್ರಿ, ನಾ ವಿಡಿಯೋ ಬಂದ್ ಮಾಡ್ತೀನಿ. ಸೊ ಗಾಯ್ಸ್ ನಾವು ದರ್ಶನ ತೊಗೊಂಡ್ವಿ ದೇವ್ರದ್ದು, ಹನುಮಾನ್ಜಿದು. ಬಟ್ ನಾನು ಕ್ಯಾಪ್ಚರ್ ಮಾಡಲಿಲ್ಲ ವಿಡಿಯೋ, ಬಿಕಾಸ್ ಅಲ್ಲಿ ಒಳಗೆ ಅಲಾವಿಲ್ಲ. ಬಟ್ ಮೂರ್ತಿ ಹೆಂಗೆ ಕಾಣ್ತೈತಲ್ಲ ಅದ್ರದ್ದು ಒಂದು ಫೋಟೋ ಇಲ್ಲಿ ಹೊರಗೆ ಹಾಕ್ಯಾರ. ಸೊ ಲೆಟ್ ಮೀ ಶೋ ಯು. ಸೊ ಒಳಗೆ ಹಿಂಗೆ ಐತಿ ಮೂರ್ತಿ, ಸೇಮ್ ಹಿಂಗೆ ಐತಿ ಹನುಮಾನ್ಜಿ, ನಿಮಗೆ ಕಾಣತೈತಲ್ಲ. ಇಲ್ಲೇ ಮೇಲೆ ಹೋದ್ರೆ ವೆಂಕಟೇಶ್ವರ ಸ್ವಾಮೀಜಿ, ಶ್ರೀನಿವಾಸ ಸ್ವಾಮೀಜಿ ಅವ್ರದ್ದು ಮೂರ್ತಿ ಐತಿ. ಅದು ನಂದು ಹಿಂದಿ ವ್ಲಾಗ್ ಒಳಗೈತಿ, ನೀವು ಚೆಕ್ ಮಾಡಿರಿ. ಈಗ ಸದ್ಯ ನಾನು ಅಲ್ಲಿ ಹೋಗಾತಿಲ್ಲ. ಸೊ ಐ ಹೋಪ್ ನಿಮಗೆ ಟೆಂಪಲ್ ಇಷ್ಟ ಆಗೈತೆ ಅನ್ಕೋತೀನಿ. ನೀವು ಯಾವಾಗ ಹಂಪಿ ವಿಸಿಟ್ ಮಾಡ್ತಿರಲ್ಲ ಡೆಫಿನೆಟ್ಲಿ ಇಲ್ಲಿ ಬರ್ರಿ. ಭಾಳ ಬ್ಯೂಟಿಫುಲ್ ಪ್ಲೇಸ್ ಐತಿ, ನಿಮ್ಗೆ ಭಾಳ ಪೀಸ್ಫುಲ್ ಅನಿಸ್ತೈತಿ. ಲೆಟ್ಸ್ ಗೋ ರೈಟ್. ಆಯ್ತು, ಲೆಟ್ಸ್ ಗೋ. ಫುಲ್ ಚಲೋ ದರ್ಶನ ಆಯ್ತು ನಮ್ದು. ಈಗ ಹಶು ಆಗೈತಿ, ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ಬೇಕು. ಪ್ರಾಬಬ್ಲಿ ನಾವು ಹೊಸಪೇಟೆಗೆ ಹೋಗ್ತೀವಿ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಬಾದಾಮಿ ಬನಶಂಕರಿ. ಸೊ ಗೈಸ್ ನಾ ಇನ್ನೂ ಒಂದು ಏನು ಹೇಳಬೇಕಂತಿದ್ದೆ ಅಂದ್ರೆ, ನಂಗೆ ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ. ಸೊ ಇಲ್ಲೆಲ್ಲ ಈಗೇನು ನಾವು ಯಂತ್ರೋದ್ಧಾರಕ ಮತ್ತು ಇದು ಅಂಜನಾದ್ರಿ, ಇದು ಕಿಷ್ಕಿಂದ, ಹಂಪಿ, ಇಲ್ಲೆಲ್ಲ ಏನೈತಲ್ಲ, ಇಲ್ಲೆಲ್ಲ ಹನುಮಾನ್ಜಿ ಮುಂಚೆ ಅವ್ರದ್ದು ಎಕ್ಸಿಸ್ಟೆನ್ಸ್ ಐತಿ. ಅಂದ್ರೆ ಇಲ್ಲೂ ಎಲ್ಲ ಸ್ವಲ್ಪ ಏನು ಹೇಳಿ ರಾಮಾಯಣ ಆಗೈತಿ ಅಂತ ನಾನು ಹೇಳೋಕ್ಕಾಗಂಗಿಲ್ಲ. ಮುಂಚೆ ಎಲ್ಲ ಇಲ್ಲೇ ಹನುಮಾನ್ಜಿ ಇಲ್ಲೆಲ್ಲ ಇದ್ದರು. ಅಂದ್ರೆ ಇಲ್ಲಿ ಕೆಲವೊಂದು ಕ್ಷಣಗಳು ಆಗ್ಯಾವ, ಮೂಮೆಂಟ್ಸ್ ಆಗ್ಯಾವ ಇಲ್ಲೇ. ಮತ್ತು ಇಲ್ಲಿ ಹೆಂಗೆ ಗುರ್ತು ಲೈಕ್ ಇಲ್ಲಿ ಎಷ್ಟು ನಿಮಗೆ ಹನುಮಾನ್ಜಿದು ಗುಡಿ ಸಿಗ್ತಾವೆ ಗುರ್ತು. ಲೈಕ್ ಆನ್ ದ ವೇ ಆಲ್ಸೋ ಭಾಳಷ್ಟು ನಿಮಗೆ ಹನುಮಾನ್ಜಿದು ಗುಡಿ ಸಿಗ್ತಾವಿಲ್ಲ. ಆ್ಯಂಡ್ ಸಿ ಗೈಸ್ ಇಲ್ಲೆಲ್ಲ ಸ್ಕೂಲ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಬಂದಾರ ವಿಸಿಟಿಗೆ. ಬೇಡ ಪಪ್ಪ. ಸೊ ಇವಾಗ 9 ಗಂಟೆ ಗೈಸ್. ನಾವು ಜಲ್ದಿ ಬಂದು ಚಲೋ ಮಾಡಿದ್ವಿ, ಬಿಕಾಸ್ ನಮಗೆ ಅಷ್ಟು ರಶ್ ಇರಲಿಲ್ಲ. ಐ ಮೀನ್ ದರ್ಶನೂ ಈಸಿಲಿ ಆತ, ಮತ್ತು ವ್ಯೂಸು ನಾನು ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕಾತ. ಇವಾಗ ನೋಡ್ರಿ ಎಷ್ಟು ಜನ ಬರತ್ತಾರ, ಮತ್ತು ಬಿಸಿಲು ಏರಾತೈತಿ. ಸೊ ಯಾ, ಅದು ನೋಡ್ರಿ ವಿರೂಪಾಕ್ಷೇಶ್ವರ ಟೆಂಪಲ್ ಗೋಪುರ. ನಾನು ನೆಕ್ಸ್ಟ್ ಟೈಮ್ ಅಲ್ಲ ಹಂಪಿ ಬರ್ತೀನಲ್ಲ, ಅವಾಗ ವಿರೂಪಾಕ್ಷಿ ಟೆಂಪಲ್ ಆಮೇಲೆ ಬೇರೆ ಎಲ್ಲ ಕಡೆನೂ ಹೋಗ್ತೀನಿ, ಬೇರೆ ಐ ಮೀನ್ ಹಿಸ್ಟಾರಿಕಲ್ ಪ್ಲೇಸಸ್ಸಿಗೆ. ಅವಾಗ ನಾನು ಭಾಳಷ್ಟು ಇನ್ಫಾರ್ಮೇಷನ್ ಐ ಮೀನ್ ಪ್ಲೇಸಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ನಮ್ಮ ಪಪ್ಪ ಭಾಳ ಅವಸರ ಮಾಡತ್ತಾರ. ಹೋಗುವ ಪಾಪ, ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಅಲ್ಲ. 10 ರೂಪೀಸ್ ಪಾರ್ಕಿಂಗ್ ಫೀ. ಸೊ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗತ್ತೀವಿ.
ಹೋಟೆಲ್ ಶಾನ್ಬಾಗ್ ಅಲ್ಲ ಪಾಪ ಹೊಸಪೇಟ್. ಹೋಟೆಲ್ ಶಾನ್ಬಾಗ್ ಹೊಸಪೇಟ್. ಹಾಯ್, ಈಗ ಇವ್ರಿಗೆಲ್ಲರಿಗೂ ಹಿಂದಾಗ್ಬಿಟ್ಟಿನಿ ಇವಾಗ. ಅದು ಸಾಸ್ವಿ ಗಣಪತಿ ಅಲ್ಲ, ಸೊ ಝೂಮ್ ಮಾಡಕ್ ಸಾಸ್ವಿ ಕಾಳು ಗಣಪತಿ. ಸೊ ಇಲ್ಲಿ ಎಷ್ಟು ಸ್ಪಾಟ್ಸ್ ಅದಾವಲ್ಲ, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ನಾನು 24/7 ಕ್ಯಾಮ್ರಾ ಆನೇ ಇಡ್ಬೇಕಾಗ್ತದೆ ಗಾಯ್ಸ್, ಆರ್ ಎಲ್ಸ್ ಯಾರಿಗಾದ್ರೂ ನನ್ನ ಜೊತೆ ತಗೊಂಡ್ಬರ್ಬೇಕು. ಲೈಕ್ ನನ್ನ ತಮ್ಮ ಅವನಿದ್ರು ಅವ್ನು ಮಸ್ತ್ ಕ್ಯಾಪ್ಚರ್ ಮಾಡ್ತಾನ. ಸೊ ಇವ್ರಿಗೆ ಬರಂಗಿಲ್ಲ ಕ್ಯಾಪ್ಚರ್ ಮಾಡಾಕ. ಸೊ ಎನಿವೇಸ್ ನಾನು ಇನ್ನೊಂದ್ಸಲ ಬರ್ತೀನಿ ಗೈಸ್ ಹಂಪಿ. ಆಮೇಲೆ ಐ ವಿಲ್ ಎಕ್ಸ್ಪ್ಲೋರ್ ಮೋರ್ ಪ್ಲೇಸಸ್ ಅಂಡ್ ಐ ವಿಲ್ ಟ್ರೈ ಟು ಕ್ಯಾಪ್ಚರ್ ಎವ್ರಿಥಿಂಗ್. ಏನ್ ಪಪ್ಪ? ನಮ್ಮ ಪಪ್ಪ ನೋಡ್ರಿ ಗೈಸ್, ಇನ್ನೊಂದ್ಸಲ ನನ್ ಜೊತೆ ಬರಂಗಿಲ್ಲ ಅಂತ ಹೇಳತ್ತಾರೆ. ಬಿಕಾಸ್ ಅವ್ರಿಗೆ ಆಲ್ರೆಡಿ ನಂದು ವ್ಲಾಗಿಂಗ್ ಬಗ್ಗೆ ತಲೆ ಔಟ್ ಆಗ್ಬಿಟ್ಟೈತಿ. ಪಾಪ ಎಷ್ಟು ಇಂಟ್ರೆಸ್ಟಿಂಗ್ ಗೊತ್ತಿದ. ವಾವ್, ಸೋ ಗುಡ್ ವ್ಯೂ. ಓ ಲೆಟ್ ಮಿ ಟರ್ನ್ ದ ಕ್ಯಾಮ್ರಾ. ಇಟ್ ಸೇಮ್ ಗೋವಾ ಫೀಲಿಂಗ್ ಕೊಡಾತಿದ್ ನೋಡ್ಮಾ ಇದು. ವಾವ್, ಎಲ್ಲ ತಯಾರಾಗುತ್ತಂತ ಗಾಣ ಆಡ್ತಾರಂತ ಹೇಳ್ತಾರೆ. ಗಾಣ ಇದು ಗಾಣ ಇಲ್ಲಿ ಬಿಡ 30 ಆಲ್ರೆಡಿ. ಅಲ್ಲೇ ಹೋದ್ರೆ ಪಾತ್ರ ಎಕ್ಸ್ಟ್ರಾ ಕೊಡ್ತಾರೆ. ಆನಂದ್ ಸಿಂಗ್ ಅವ್ರ ಮನೆ. ಹೊಸಪೇಟೆ ಎಂಟರ್ ಆದ್ವಿ ಗೈಸ್ ನಾವು. ಹೋಟೆಲ್ ಶಾನ್ಬಾಗ್. ಏನ್ ಬೇಕು ಹೇಳ್ರಿ. ಏನ್ ತಿನ್ಲಿ ಏನ್ ಬಿಡ್ಲಿ, ಐ ಆಮ್ ವೆರಿ ಕನ್ಫ್ಯೂಸ್ಡ್. ಸೊ ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಬಂದೇವಿ ಹೋಟೆಲ್ ಶಾನ್ಬಾಗ್. ಮಮ್ಮ ಏನ್ ತಿನ್ನತಿ? ಸೆಟ್ ದೋಸಾ. ನಾನು ಸೆಟ್ ದೋಸಾ. ಇದು ಭಾಳ ಫೇಮಸ್ ಹೋಟೆಲ್ ಅಲ್ಲ ಮಮ್ಮ? ಸೊ ಇಲ್ಲಿ ಕೂಡೋದೇನಿಲ್ಲ, ನಿಂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕು. ನಮಗೆ ಟೇಬಲ್ ಕ್ಲೀನ್ ಮಾಡಿದ್ರು, ಸೆಲ್ಫ್ ಸರ್ವಿಸ್. ಸೊ ಸೆಲ್ಫ್ ಸರ್ವಿಸ್ ಮತ್ತು ಇಲ್ಲಿ ನಿಂತ್ಕೊಂಡು ಬ್ರೇಕ್ಫಾಸ್ಟ್ ತಿನ್ಬೇಕು. ಲೆಟ್ಸ್ ಸಿ. ಭಾಳ ಹಶು ಆಗೈತೆ ಗಾಯ್ಸ್, ಭಾಳ ಅಂದ್ರೆ ಭಾಳ ಹಶು ಆಗೈತೆ. ಶಿರಾ, ರವಾ ಇಡ್ಲಿ, ಉಪ್ಪಿಟ್ಟು, 3 ಪ್ಲೇಟ್ ನಾಷ್ಟ ಬಂತ. ಗೋಣ್ ಮಮ್ಮ ತಿನ್. ನಮ್ಮ ಮಮ್ಮಿ ಹೊರಗೆ ಬಂದು ಉಪ್ಪಿಟ್ಟು ತಿನ್ನಾತಾರ. ಚಲೋ ಬಿ ಖಾತೆ. ಫಸ್ಟ್ ಬೈಟ್ ಶಿರಾ. ಹಾ ಪಾಪ. ಭಾಳ ಹಸುವಾಗಿನೂ ತಲೆ ನೋಡ್ತೈತೆ ಅಲ್ಲಿ, ನನಗೂ ಆಗ್ತೈತೆ. ಇರ್ಬೋದು ಅಂಟಿ. ನಮ್ಮ ಸಂಜು ಅಂತೂ ಹಸು ಐತಂದ್ರೆ ತಲೆ ನೋವು ಚಲೋ. ಬ್ರೇಕ್ಫಾಸ್ಟ್ ಮಸ್ತ್ ಐತ್ ಗೈಸ್. ನೀವು ಯಾವಾಗ ಹೊಸಪೇಟೆ ಬರ್ತೀರಲ್ಲ, ಶಾನ್ಬಾಗ್ ಒಳಗನ ಬ್ರೇಕ್ಫಾಸ್ಟ್ ಮಾಡ್ರಿ. ಟೇಸ್ಟಿ ಆ್ಯಂಡ್ ರೀಸನೇಬಲ್. ನಮ್ಮ ಪಪ್ಪನ ಫೇವ್ರೇಟ್ ಅಂತ. ದಿಸ್ ಇಸ್ ಸೋ ಗುಡ್ ಗೈಸ್. ಫುಲ್ ರಶ್ ಐತಿಲ್ಲೇ. ಓ ಮೈ ಗಾಡ್, ಅಲ್ಲಿ ಹೊಡೆದಾಡಿ ಬಡ್ದಾಡಿ ಬ್ರೇಕ್ಫಾಸ್ಟ್ ತಗೊಳತ್ತಾರ. ಸೊ ನಾನು ಇಷ್ಟು ರಶ್ ಒಳಗೆ ಹೋಗಿ ನಮ್ದು ಸೆಟ್ ದೋಸೆ ತೊಗೊಂಬಂದೀನಿ. ಲೆಟ್ಸ್ ಈಟ್ ಗೈಸ್. ಎಕ್ಸಲೆಂಟ್ ಟೇಸ್ಟ್ ಗೊತ್ತು, ಎಕ್ಸಲೆಂಟ್. ಐ ಲವ್. ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡೇನೆ ಶಾನ್ಬಾಗ್ ಹೋಟೆಲ್ನಾಗ. ಐ ಲವ್ ಪಪ್ಪ. ರವಾ ದೋಸೆ, ರವಾ ಇಡ್ಲಿ ಆಲ್ಸೋ ಇಸ್ ಮಸ್ತ್. ಸೆಟ್ ದೋಸೆ. ಹಾಂ, ತೊಗೊಂಡು ಬರ್ಬೇಕು. ಎಷ್ಟು ಪಪ್ಪ ಪ್ರೈಸ್? ನೋಡಿ ಎಲ್ಲ ಕುಡಿದ್ರೆ ಹಾಂ, ಒಂದು 400 ಆಗಿಲ್ಲ. so good, pocket friendly and tasty. One last item, masala dosa. ಮತ್ತೆ ನೀನು ಅಲ್ಲಿಗೆ ಹೋಗು. ನೀನು Coffee. ನಾನು ಕಾಸು ನೀವಾ? ನೋಡೋ ಪರಿಸ್ಥಿತಿ ಏನಾಗ್ತದೆ. ಸೊ ಗೈಸ್, ನಾವು ಸೆಟ್ ದೋಸಾ, ಮಸಾಲ ದೋಸಾ, ಉಪ್ಪಿಟ್ಟು, ಶಿರಾ ಮತ್ತು ತಿಂದು ಇನ್ನೂ ಒಂದು ರವಾ ಇಡ್ಲಿ ಇವೆಲ್ಲ ತಿಂದ್ವಿ. ನನಗೆ ಜೆನ್ಯೂನ್ಲಿ ಇಷ್ಟ ಆಗಿದ್ದು ಉಪ್ಪಿಟ್ಟು, ರವಾ ಇಡ್ಲಿ ಆ್ಯಂಡ್ ಶಿರಾ. ಸೆಟ್ ದೋಸೆ ಓಕೆ. ಬಟ್ ನೆಕ್ಸ್ಟ್ ಟೈಮ್ ನೀವು ಇಲ್ಲಿ ಇರ್ತೀರಲ್ಲ, ಪ್ಲೀಸ್ ಉಪ್ಪಿಟ್ಟು ಮತ್ತು ರವಾ ಇಡ್ಲಿ ಅಂತೂ ತಿನ್ನಬೇಕು. ಮಸ್ತ್ ಎಕ್ಸಲೆಂಟ್. ನನ್ನ ಕಾಫಿ ಬಂತು. ಕಾಫಿ ವಿತ್ ಕಾಫಿ ಅಲ್ಲ ಗೈಸ್. ಬ್ರೇಕ್ಫಾಸ್ಟ್ ಮಾಡಿ ಕಾರ್ ಒಳಗೆ ಹತ್ತಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ನಾವು ಐಹೊಳೆಗೆ ಹೋಗತ್ತೇವಲ್ಲ, ಐಹೊಳೆ ಆನ್ ದ ವೇ ನಾವು ಅಮೀನ್ಗಢ್ ಒಳಗೆ ಸ್ಟಾಪ್ ಮಾಡೀವಿ. ಇಲ್ಲಿ ಫೇಮಸ್ ಕರ್ದಂಟ್ ಸಿಗ್ತೈತಿ, ಅಮೀನ್ಗಢ್ ಕರ್ದಂಟ್. ಸೊ ಪಪ್ಪ ಮತ್ತು ನಮ್ಮ ಭಾಗ್ಯಾಂಟಿ ಹೋಗ್ಯಾರ ತರಾಕ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದೆಮ್.
ಎಂಟಿ ಕರ್ದಂಟ ಎಸ್ ಯಾವ್ದಿದ್ ಪಾಪ ಡ್ರೈ ಫ್ರೂಟ್ಸ್ ಅಂತಲ್ಲ ಟೇಸ್ಟ್ ನೋಡಿದ್ರಿ ಗೈಸ್ ಇದು ಕರ್ದಂಟ್ ಒಳಗೂ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಐತಂತ ಫಸ್ಟ್ ಕ್ವಾಲಿಟಿ ಫುಲ್ ಸುಪೀರಿಯರ್ ಕಾಸ್ಟ್ಲಿ ಹೆಂಗ್ ಕೆಜಿ ಪಾಪ 1200 kg ಸೊ ಇವಾಗ ನೀವು ಅಂಟಿ ಫಸ್ಟ್ ಕ್ವಾಲಿಟಿ ತಂದಿರೇನ್ರಿ ಫಸ್ಟ್ ಕ್ವಾಲಿಟಿ ಅಂಟಿ ಓಪನ್ ಮಾಡಿ ಬಿಟ್ರಿ ಅವಾಗ ಮದುವೆ ಉಗಿಸ್ತಿದ್ರು ಹಂಗಾತಿ ಓ ಎಷ್ಟು ಪ್ಯಾಕ್ ಮಾಡ್ಯಾರ ನೋಡಿ ಇದನ್ನ ಮಸ್ತ್ ವಾವ್ ಮಸ್ತ್ ಕಾಣತೈತಲ್ಲ ಚಾಕು ಕೊಳ್ಳೇನ್ರಿ ಎಲ್ಲಿ ಕಟ್ ಮಾಡ್ಯಾರ ಆಲ್ರೆಡಿ ಹೆಂಗೈತಂಟಿ ಸೂಪರ್ 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 ಸೊ ಗೈಸ್ ಇದು ಫಸ್ಟ್ ಕ್ವಾಲಿಟಿ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಅಂತ ಮಾಡಿದ್ದ ಪೂರಾ ಡ್ರೈ ಫ್ರೂಟ್ಸ್ ಐತ್ ನೋಡ್ರಿ ಇಟ್ಸ್ ವೆರಿ ಟೇಸ್ಟಿ ನಾನು ಟೇಸ್ಟ್ ಮಾಡಿದೆ ಅಮೀನ್ಗಢ್ ಕರ್ರಂ ನೆಟ್ ವಿಸಿಟ್ ವಿಜಯ್ ಅಮೀನ್ಗಢ್ ಕರಣ್ ಯಾವ ಶಾಪ್ ವಿಜಯ್ ಅಮೀನ್ಗಢ್ ಕರಣ್ ವಿಜಯ್ ಅಮೀನ್ಗಢ್ ಕರ್ತಂಡ್ ಶಾಪ್ ವೆರಿ ನೈಸ್ ಸೊ ಗೈಸ್ ನಾವು ಐಹೊಳೆ ಬಂದ್ವಿ ಓ ವೆರಿ ನೈಸ್ ಇದು ಪಾಪ ಇಲ್ಲೆಲ್ಲ ವಿಸಿಟಿಗೆ ನಾವು ಟಿಕೆಟ್ ತಗೋಬೇಕು ಪರ್ ಹೆಡ್ 25 rupees ಐತಿ ಪ್ಲಸ್ ನಮ್ಮ ಪಪ್ಪ ಮ್ಯೂಸಿಯಂ ಟಿಕೆಟು ತಗೊಂಡಾರ ಸೊ ಇಲ್ಲೇ ಟಿಕೆಟ್ ಕೌಂಟರ್ ಐತಿ ಇಲ್ಲಿ ನಾವು ಟಿಕೆಟ್ಸ್ ತಗೊಂಡೇವಿ ಈಗ ಎಂಟ್ರಿ ಮಾಡಾತೇವಿ ದುರ್ಗಾ ದೇವಾಲಯ ದುರ್ಗಾ ಮಂದಿರ್ ದುರ್ಗಾ ಟೆಂಪಲಿಗೆ ಬಂದೇವಿ ಇದ್ರ ಬಗ್ಗೆ ನಾನಿಲ್ಲೇ ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕತೇನಿ ನೀವು ಓದ್ಕೋಬಹುದು ಹೋಗುವ ಹೋಗುನಾ ವಾವ್ ಇಲ್ಲಿ ಆಕ್ಚುಲಿ ದುರ್ಗಾ ಮಾತಾನೆ ಇಲ್ಲಲ್ಲ ಲುಡೋ ಆಡ್ತಾರಲ್ಲ ಚಕ್ಕವಚ್ಚಿ ಅದ್ ಕಲ್ ಒಳಗ ಕೊಡ್ತಾರ ನೋಡ್ರಿ ಇದು ಒಂದ್ ಆಟ ಅಲ್ಲ ಮಮ್ಮಿ ಇಲ್ಲೂ ಏನೋ ಹಾಕ್ತಾರಲ್ಲ ಇದು ಗುಂಡ ಅದ್ ಇದ್ರೊಳಗ ಮಾಡ್ಬಿಟ್ಟಾರ ನೋಡು ವಾಟ್ಸ್ ದ್ಯಾಟ್ ಪಾಪ ಸೊ ಗೈಸ್ ಈ ಟೆಂಪಲ್ ಒಳಗಲ್ಲ ನಾನು ಆಕ್ಚುಲಿ ಅನ್ಕೊಂಡಿದ್ದೆ ದುರ್ಗಾದೇವಿ ಅದಾರ ಅಂತ ಬಟ್ ದೇವಿದ ಐಡಲ್ ಏನೂ ಇಲ್ಲ ಜಸ್ಟ್ ಅದು ಅವ್ರದ್ದು ಸೀಟ್ ಇರ್ತೈತಲ್ಲ ಇವಾಗ ವರ್ಡ್ ಫ್ಲಾಶ್ ಆತ ಆಸನ ಅಷ್ಟ ಐತಿ ಬಟ್ ದುರ್ಗಾದೇವಿ ಮೂರ್ತಿ ಇಟ್ಟಿಲ್ಲ ಅವ್ರ ಸೊ ಅದೆಲ್ಲ ಸಿಕ್ತಿತ್ತು ದುರ್ಗಾದೇವಿ ಅಲ್ಲ ಕಾಲೆಲ್ಲ ಮುರಿದು ಬಿಟ್ಟಾರ ಇವಾಗ ಅನ್ಸಾತೈತಿ ನಾವು ಗೈಡ್ ತಗೋಬೇಕಾಗಿತ್ತು ಎಂಟ್ರೆನ್ಸಿಗನ ಗೈಡ್ ಇದ್ರ ಅವ್ರು ಎಕ್ಸ್ಪ್ಲೈನ್ ಮಾಡಿಬಿಡ್ತಿದ್ರು ಇದೆಲ್ಲ ನೋಡಿ ಇಷ್ಟು ಬ್ಯೂಟಿಫುಲ್ ಟೆಂಪಲ್ ಐತಿ ಮತ್ತು ಇಷ್ಟು ಬ್ಯೂಟಿಫುಲ್ ಇದು ಏನೋ ಕೆತ್ತನೆ ಅದು ಮಾಡ್ಯಾರ ನಂಗೆ ಅನ್ಸಾತೈತಿ ನಾವು ಗೈಡ್ ತೊಗೊಂಡ್ಬಿಡ್ಬೇಕಾಗಿತ್ತು ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಮುರಿದಿದ್ದೈತಿ ಅವ್ರು ಎಕ್ಸ್ಪ್ಲೈನ್ ಆದರೂ ಮಾಡ್ತಿದ್ರು ಕಿ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ನೆಕ್ಸ್ಟ್ ಇವಾಗ ಮ್ಯೂಸಿಯಮಿಗೆ ಹೋಗೋಣ ಅಲ್ಲಿ ಏನೇನೈತಿ ಲೆಟ್ಸ್ ಗೋ ಸಿ ಗೈಸ್ ಇನ್ನೊಂದ್ಸಲ ಬರ್ಬೇಕಿಲ್ಲೆಲ್ಲ ಬಂದು ಗೈಡ್ ತಗೊಂಡು ಅವ್ರಿಗೆ ಹೇಳ್ಬೇಕು ಎಕ್ಸ್ಪ್ಲೈನ್ ಮಾಡಾಕ ಏನ್ ಪಾಪ ಆರ್ಕಿಯೋಲಾಜಿಕಲ್ ಪಾಪ ಆರ್ಕಿಯೋ ಅನ್ಕೋತೀನಿ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಐಹೊಳೆ ಲೆಟ್ಸ್ ಗೋ ಸೊ ಇದು ಮ್ಯೂಸಿಯಮ್ ಹೋಗುವ ನಡೀರಿ ಮ್ಯೂಸಿಯಮ್ನಾಗ ವಿಡಿಯೋ ತೊಗೊಳಂಗಿಲ್ಲ ಬರೀ ಫೋಟೋ ತೊಗೋಬೋದು ಅದಕ್ಕೆ ನಾನು ಕೆಲವೊಂದು ಫೋಟೋ ತೊಗೊಂಡಿಲ್ಲಿ ಹಾಕೀನಿ ಎಲ್ಲ ಮೂರ್ತಿಗಳು ಡಿಸ್ಟ್ರಾಯ್ ಆಗಿದ್ದಿಟ್ಟಾರ ನಿಮಗೆ ಪೂರಾ ನೋಡ್ಬೇಕಂದ್ರೆ ನೀವು ಐಹೊಳೆ ವಿಸಿಟ್ ಮಾಡಿರಿ ನಡಿ ಮಮ್ಮ ಒಳಗೆ ಏನಿದು ಮತ್ತೆ ಏನೋ ಟೆಂಪಲ್ ಅನ್ಸಾತೈತಿ ಯಾವ ಟೆಂಪಲ್ ಅಂತ ಗೊತ್ತಿಲ್ಲ ವೆರಿ ಬ್ಯೂಟಿಫುಲ್ ಇಸ್ ಇಟ್ ನ್ಯಾಚುರಲ್ ಲೈಟ್ ನೋಡ್ರಿ ಎಷ್ಟು ಚಂದ ಲಿಟ್ರಲಿ ಟ್ಯೂಬ್ಲೈಟ್ ಹಂಗೆ ಬೀಳಾತೈತಿಲ್ಲ ಟ್ಯೂಬ್ಲೈಟ್ ಲೈಟ್ ಹಂಗೆ ಇಷ್ಟು ಬ್ಯೂಟಿಫುಲ್ ಐತಿ ಟೆಂಪಲ್ ಸೋ ನೈಸ್ ಸೊ ಇಲ್ಲೂ ಮೂರ್ತಿ ಇಲ್ಲ ಯಾವುದು
ಎಷ್ಟು ಮಸ್ತ್ ಐತ್ ಗಾಯ್ಸ್ ನಮ್ದು ಹಿಸ್ಟ್ರಿ, ಎಷ್ಟು ಬ್ಯೂಟಿಫುಲ್ ಇಂಡಿಯನ್ ಸ್ಕಲ್ಪ್ಚರ್ ಐತಿ. ಎಲ್ಲ ಹಾಳು ಮಾಡಿಬಿಟ್ಟಾರ. ಆ್ಯಕ್ಚುಲಿ ನಾವು ಗೈಡ್ ತೊಗೋಬೇಕಾಗಿತ್ತು, ತೊಗೋಲಿಲ್ಲ. ಇಟ್ ವಾಸ್ ಅ ಬಿಗ್ ಮಿಸ್ಟೇಕ್. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಾ ಇಲ್ಲಿ ಬರ್ತೇನಲ್ಲ, ನಾನು ಗೈಡ್ ತೊಗೋತೀನಿ ಟು ಅಂಡರ್ಸ್ಟ್ಯಾಂಡ್ ಎದಕ್ಕಿಷ್ಟೆಲ್ಲ ಮುರಿದು ಬಿಟ್ಟಾರೆ. ಎಲ್ಲ ಕಲ್ಲಿಂದ ವರ್ಕ್, ಕಂಬ ಅದು ಎಷ್ಟು ಬ್ಯೂಟಿಫುಲ್ ಐತಿ, ಎಲ್ಲ ಮುರ್ದಾರೆ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಾನು ಗೈಡ್ ತೊಗೊಂಡ್ಬರ್ತೀನಿ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಮತ್ತು ಇಲ್ಲೆಲ್ಲ ಟೆಂಪಲ್ಸ್ ಅದಾವ, ಐ ಮೀನ್ ದೇವಾಲಯ, ಗುಡಿ ಅದಾವ, ಮೂರ್ತಿನೇ ಇಲ್ಲ ಒಳಗಡೆ. ಇಷ್ಟು ಬ್ಯೂಟಿಫುಲ್ ಟೆಂಪಲ್ಸ್ ಒಳಗೆ ಮೂರ್ತಿ ಎದಕ್ಕಿಲ್ಲ. ಸೊ ಐ ರಿಯಲಿ ವಾಂಟ್ ಟು ನೋ ದ ಹಿಸ್ಟ್ರಿ. ಮೇ ಬಿ ಸ್ಕೂಲ್ನಾಗ ಓದಿರ್ತೀವಿ, ಬಟ್ ನೆನಪಿಲ್ಲ. ಈಗ ಇಲ್ಲೇ ನಾವು ಲಾಡ್ಖಾನ್ ದೇವಾಲಯ ಅಂತ ಅಲ್ಲಿ ಬಂದೇವಿ. ಸೊ ನಾನು ಅದ್ರ ಬಗ್ಗೆ ಓದಾತೀನಿ. ಇಲ್ಲಿ ಬೋರ್ಡ್ ಹಾಕ್ಯಾರ. ಐ ಹ್ಯಾವ್ ನೋ ಐಡಿಯಾ. ನಾವು ಫಸ್ಟ್ ಟೈಮ್ ಬಂದೇನಿಲ್ಲೇ. ಸೊ ಅದನ್ನ ನಾನು ನಿಮಗೆ ಹಾಕ್ತೀನಿ ಫೋಟೋ, ನೀವು ಓದ್ಕೋರಿ ಇದ್ರ ಬಗ್ಗೆ. ಸೊ ಲೆಟ್ ಮೀ ಟರ್ನ್ ಮೈ ಕ್ಯಾಮ್ರಾ ಟು ಶೋ ಯು ದ ಡೀಟೇಲ್ಸ್. ಮಂದಿರ ಬಗ್ಗೆ ಕನ್ನಡ ಒಳಗ, ಹಿಂದಿ, ಇಂಗ್ಲಿಷ್. ಕಣ್ಣ ಟೆಂಪಲ್ ಒಳಗೆ ಹೋಗೋಣ ನಡ್ರಿ. ಈಗ ಇಲ್ಲೇ ನಂದಿ ಐತಿ ಅಂತ. ವಾವ್ ಪಾಪ ಎಷ್ಟು ತಣ್ಣಗೈತಿ. ಓ ನಂದಿ ಗೈಸ್, ಫೈನಲಿ ಇದು ಲಾಡ್ಖಾನ್ ಟೆಂಪಲ್ ಒಳಗೆ ನಮಗೆ ಶಿವ ಮತ್ತು ನಂದಿ ಮೂರ್ತಿ ಕಾಣಿಸ್ತ. ಇಲ್ಲಾಂದ್ರೆ ಇಲ್ಲಿ 2 ಟೆಂಪಲ್ ನೋಡಿದೆ ನಾನು, 2 ಟೆಂಪಲ್ನಾಗ ಮೂರ್ತಿನೇ ಇಲ್ಲ. ಸೊ ನಿಮಗೆ ನಾ ತೋರಿಸ್ತೇನೆ ಈಶ್ವರ್ ಮತ್ತು ನಂದಿ. ಇಷ್ಟಾದರೂ ಚಂದ ಐತಿ. ನಂದಿ, ಆಮೇಲೆ ಇಲ್ಲೇ ಈಶ್ವರ್. ಮಾಮ ಫ್ಲ್ಯಾಶ್ ಹಚ್ಚ. ಈಶ್ವರ್. ಫೈನಲಿ ಒಂದಾದ್ರೂ ಟೆಂಪಲ್ ಒಳಗೆ ನಮಗೆ ದೇವ್ರು ನೋಡಕ್ ಸಿಗ್ತದೆ. ನೆಕ್ಸ್ಟ್ ಇನ್ನೂ ಒಂದು ಟೆಂಪಲ್ ಹೋಗೋದಿಲ್ಲ ಪಾಪ. ಅಲ್ಲೊಂದು ಟೆಂಪಲ್ ಐತೆ ನೋಡ್ರಿ ಪಾಪ. ಲೆಟ್ಸ್ ಗೋ. ಇವಾಗ ಈ ಟೆಂಪಲ್ ಒಳಗೆ ಹೋಗೋಣ ಬರ್ರಿ. ಸೊ ಇದು ಸೂರ್ಯನಾರಾಯಣ ದೇವಸ್ಥಾನ ಅಂತ. ಒಳಗೆ ಹೋಗಿ ನೋಡೋಣ ಹೆಂಗೈತಿ. ಲೆಟ್ಸ್ ಗೋ ಇನ್ಸೈಡ್ ದ ಟೆಂಪಲ್. ಓ ಮೂರ್ತಿ ಐತಿ, ಹೊಸ ಮೂರ್ತಿ ಅನ್ಕೋತೀನಿ ಇದು. ಹೌದ್ ಮಾ, ನೋಡಿದ್ರೆ ಹೊಸ ಮೂರ್ತಿ ಅನ್ಸತೈತಿ. ಅದ ಈಗ ನೆಕ್ಸ್ಟ್ ಅಲ್ಲಿ ಇನ್ನೂ ಒಂದೈತಿ, ಹೋಗೋಣ ನಡ್ರಿ. ಅಲ್ಲಿ ಒಂದೈತಿ ಹಂಪಿ ಟೈಪ್ ಐತಿ ನೋಡ್ರಿ ಪಾಪ. ಇಲ್ಲೆಲ್ಲ ಎಂಟ್ರೆನ್ಸ್ ಹಂಪಿ ಒಳಗೆ ಹಿಂಗ ಅದಾವಲ್ಲ, ಹಿಂಗ ಹಂಗ ಅಲ್ಲ ಗೈಸ್. ಇದು ಗೌಡರ ಗುಡಿ. ನಾನು ಇಂಗ್ಲಿಷ್ ಒಳಗ ಗೌದಾರ ಅಂತ ಓದ್ಬಿಟ್ಟೆ. ಗೌಡರ ಗುಡಿ. प्रारंभिक चालुक्य मंदिर का एक ऊंचा अधिष्ठान पर खड़ा है. ಗೌಡರ ಗುಡಿ. ಬರೀ ಮಾ ಇಲ್ಲಿ ಹೋಗೋಣ ಗೈಸ್. ಇಂಗ್ಲಿಷ್, ಹಿಂದಿ, ಕನ್ನಡ ಸ್ಪೆಲ್ಲಿಂಗ್ದು ಪ್ರೊನೌನ್ಸಿಯೇಷನ್ ಎಷ್ಟು ಇದು ಆಗ್ತೈತಲ್ಲ, ಗಡ್ಬಡ. ಇಂಗ್ಲಿಷ್ ನಾವು ಹೆಂಗಾದ್ರೂ ಓದ್ಬೋದು. ಗೌಡರ ಗುಡಿ ಅಂತ ನಡ್ರಿ, ಹೋಗೋಣ ನೋಡ್ರಿ. ಅವ್ರು ಬರ್ಲಿ. ಏ ಯಾರು ಇಲ್ಲ ಗೌಡ್ರ ಗುಡಿ ಒಳಗೆ, ಕಲ್ಲು ಅದಾರ ಬರೇ. ನಾವ ಇದ್ದಾರೆ ಗೌಡ್ರು ನೋಡ್ರಿ ಹಿಂಗೈತಿ. ಇಲ್ಲೆಲ್ಲ ಕೂಡಾಕೈತಿ ಪಾಪ. ಗೌಡ್ರು ಕೂಡ್ತಿದ್ರು ಅನ್ಕೋತೇನೆ ಅದಕ್ಕೆ. ಈ ಪಾಪ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಆಟ ಐತಿ ಪಾಪ. ಇದೇನ ಪಾಪ? ಪಾಪ ವಾಟ್ ಈಸ್ ದಿಸ್? ಇದೇನ ನೀರೈತಿಲ್ಲ? ಹಾ, ಬಾವಿ ಅದ. ಕೆಳಗಿಳಿಯೋದು ಬೇಡ. ಓ ಅಲ್ಲೇ ಐತಿ ಸ್ಟೆಪ್ಸ್ ಇಳಾಕ್. ವಾವ್, ಇದು ನೋಡ್ರಿ ಗಾಯ್ಸ್. ಮಮ್ಮಿ ಬಾವಿ ಅಲ್ಲ ಮಮ್ಮಿ, ಇದು ಏನೋ ಬೇರೆ ಐತಿ. ಎಷ್ಟು ಬ್ಯೂಟಿಫುಲ್ ಐತಲ್ಲ, ನಂಗೆ ಭಾಳ ಇಷ್ಟ ಆಯ್ತು. ನೆಕ್ಸ್ಟ್ ಚಕ್ರಗುಡಿ ಗಾಯ್ಸ್. ಚಕ್ರಗುಡಿ ಒಳಗೆ ಹೋಗುಣ ನಡ್ರಿ ಗಾಯ್ಸ್. ಲಿಂಗು ಐತಾ ನೋಡ್ರಿ, ನಿಮಗೆ ಲಿಂಗು ಕಾಣಿಸ್ತಾರ. ಒಂದು ಲಾಸ್ಟ್ ಟೆಂಪಲ್ ಇದೇನು ಬಡಿಗೇರ್ ಗುಡಿ ಅಂತ. ಡಿಸ್ಕ್ರಿಪ್ಷನ್ ಓದ್ಕೊಂಡ್ಬಿಡ್ರಿ ನೀವು. ಸೊ ದಿಸ್ ಇಸ್ ದ ಟೆಂಪಲ್. ಓಕೆ, ಇಲ್ಲಿ 2 ಮೂರ್ತಿಗಳು ಕುಂತು ಬಿಟ್ಟಾವ ಎದುರುಗಡೆ. ಸೊ ಇಲ್ಲೂ ಮೂರ್ತಿ ಇಲ್ಲ ಏನು ಪಾಪ ಒಳಗ. ಓಕೆ, ಬಟ್ ಎಷ್ಟು ತಂಪೈತಿ ಇಲ್ಲೆಲ್ಲ. ನೈಸ್. ಸೊ ಆಯ್ತು, ಇಲ್ಲೆಲ್ಲ ನೋಡ್ಕೊಂಡ್ವಿ ನಾವು. ಎಂಟರ್ ಆಗಿ ಇವಾಗ ವಾಪಸ್ ಕಾರ್ ಕಡೆ ಹೋಗಾತೀವಿ. ನೆಕ್ಸ್ಟ್ ನೋಡ್ಬೇಕು ಇವಾಗ ಎಲ್ಲಿ ಹೋಗ್ಬೇಕಂತ. ಮೋಸ್ಟ್ಲಿ ಬಾದಾಮಿ.
ಫುಲ್ ಟಯರ್ಡ್ ಆಗ್ಬಿಟ್ಟಿವಿ. ಇವಾಗ ಬಂದು ಕಲ್ಲಂಗಡಿ ಅಂತ ತಿಂತೇವೆ ನಾವು, ವಾಟರ್ಮೆಲನ್ ತಿಂತೇವಿ. ಲೆಟ್ಸ್ ಗೋ. ಫ್ರೆಶ್ ಕಟ್ ಮಾಡಾತಾರೆ. ಲೆಟ್ಸ್ ಇದ್ದ ವಾಟರ್ಮೆಲನ್. ಎಷ್ಟು ನಾಲ್ಕದ ಒಂದು ಮಾ ನಿಂಗ 4 ನನಗೊಂದು ಹಿಡಿದ್ರೆ 4 1 2 3 ತೊಗೊಂಡ್ರಿ. ಮೊಸರು ಎಳ್ಳೆಂದ ಮಾಡ್ಬೇಕು. ಬ್ಯಾಡ್ರಿ ಮೊಸರು ಬ್ಯಾಡ. ಸಕ್ರಿ ಹಾಕೊಂಡು ಒಳ್ಳೆ ನಡ್ರಿ ಪಾಪ. ಹೆಂಗೈತೆ ಪಾಪ ಫ್ರೂಟ್? ಇಸ್ ಇಟ್ ಸ್ವೀಟ್? ಚೆನ್ನಾಗೈತಾ? ಚಲೋ ಲೆಟ್ಸ್ ಈಟ್. ಸ್ವೀಟ್ ಐತಿ. ಇಷ್ಟ ಆಯ್ತು ನಂಗೆ. ಬರೀ 10 ರೂಪೀಸಿಗೆ 1 ಗ್ಲಾಸ್. ಚಲೋ ಅಲ್ಲ? ಇಲ್ಲ ಒಂದು ಮನಿ ಐತಿ ಅಲ್ಲೇ, ಅದೆಲ್ಲ ಇವು ಅದಾವ ಗುಡಿ ಎಲ್ಲ ಕಲ್ಲಿಂದ. ಹೆಂಗದಾರ ನೋಡ್ರಿ. ಹಳ್ಳಿ ಲೈಫ್, ಹಳ್ಳಿ ಜೀವನ. ಯಾವ ದೇವಸ್ಥಾನ ಪಾಪ? ಹೌದಾ? ಅಯ್ಯೋ ಚಂದ ಐತೆ. ಹೌದಾ? ಹೌದಾ? ಇಲ್ಲೆಲ್ಲ ಅಡ್ಡಾಡಿ ಇಲ್ಲೇ ಊಟ ಕಡೆಗೆ ಮುಂದೆ ಇಲ್ಲೇ ಊಟ ಮಾಡಿದ್ವಿ. ಓ ಏನ್ ಮಾಡ್ಕೊಟ್ಟಿದ್ದೆ ನೀ ಮಾಡಿಲ್ಲ, ನಾವು ಅಡಿಗೆ ಮಾಡಿಸಿರ್ತೀವಿ ಹೊರಗಡೆ. ನೋಡ್ರಿ ಗೈಸ್, ನಮ್ಮ ಪಪ್ಪ ಆಲ್ರೆಡಿ ಇಲ್ಲಿ ಬಂದು ಹೋಗ್ಬಿಟ್ಟಾರ. ಇದು ಅವ್ರದ್ದು ಸೆಕೆಂಡ್ ಟ್ರಿಪ್. ನಮ್ಮ ಪಪ್ಪ ಫುಲ್ ಫಾರ್ವರ್ಡ್ ಅದಾರ, ಇಲ್ಲೆಲ್ಲ ಬಂದು ಹೋಗ್ಬಿಟ್ಟಾರ. ನಮ್ಗ ತೋರ್ಸಿಲ್ಲ. ಇರ್ಲಿ ತೋರ್ಸಿದ್ರಲ್ಲ. ಒಂದು ಕ್ಲೂನು ಕೊಟ್ಟಿಲ್ಲ ಅಲ್ ಪಪ್ಪ, ಇಲ್ಲೆಲ್ಲ ಬಂದಿರಂತ ಈಗ ಹೇಳತ್ತೀರಿ. ಅದ ಅದ್ಕ ಅನ್ನತೀನಿ, ಎದಕ್ ಫೋಟೋ ತಗೋವಲ್ಲಿ ಇವ್ರ, ಎದಕ್ ಫೋಟೋ ತಗೊಳತ್ತಿಲ್ಲ, ಆಲ್ರೆಡಿ ಮುಗಿಸ್ಬಿಟ್ಟಾರ. ಇಲ್ಲಾಂದ್ರೆ ನಮ್ಮ ಪಪ್ಪ ಫುಲ್ ಫೋಟೋ ಕ್ರೇಜ್. ಟೈಪಿಂಗ್ ಸ್ಟೂಡೆಂಟ್ ಇದ್ದಾಗ ಟ್ರಿಪ್ ಆಗಿತ್ತು. ಸೊ ನೆಕ್ಸ್ಟ್ ಈಗ ನಾವು ಮಹಾಕೂಟಕ್ಕೆ ಹೋಗಾತೀವಿ ಗೈಸ್. ಅಲ್ಲಿ ನೀರ್ ಇರ್ತೈತೇನ್ ಪಾಪ? ಹಾ ಓಕೆ. ನೀರಂದ್ರೆ ಡ್ಯಾಮ್ ಅಲ್ಲ, ಹಾ ಜಸ್ಟ್ ಲೈಕ್ ಅಲ್ಲಿ ಪ್ಲಾಂಟ್ ಐತೆ, ಅಲ್ಲಿ ಈಶಾಡ್ತಾರ ಎಲ್ಲ ಮಾಡ್ತಾರ. ಓಕೆ, ನಂಗೆ ಕಾಲ್ ಇಟ್ಕೊಂಡು ಕೂಡ್ಬೇಕು. ಓಕೆ. ಕೈ ಅಂದ್ರೆ ಕೈ, ಕಾಲು. ಸೊ ಗೈಸ್ ನೆಕ್ಸ್ಟ್ ಸ್ಟಾಪ್ ಮಹಾಕೂಟ. ನಂಗೆ ಸ್ವಲ್ಪ ಹಿಂಗ ನೀರದು ಇರೋದು ಜಾಗ ಭಾಳ ಇಷ್ಟ ಆಗ್ತೈತಿ. ಸೊ ಯಾವ್ಯಾವ ಇದೆ. ಸೊ ಗೈಸ್ ನಾವು ಮಹಾಕೂಟಕ್ಕೆ ಬಂದ್ವಿ. ಇಲ್ಲಿ ಇವಾಗ ಸ್ವಲ್ಪ ಫ್ರೆಶ್ ಆಗ್ತೀವಿ. ಹೊಂಡ ಐತಲ್ಲ, ಹೊಂಡ ಐತಿ. ಸ್ವಲ್ಪ ಮುಖ ಅದು ತೊಳ್ಕೊಂಡು ಫ್ರೆಶ್ ಆಗ್ತೀವಿ. ಫುಲ್ ಟ್ಯಾನ್ ಆಗ್ಬಿಟ್ಟೈತಿ ಸ್ಕಿನ್ ಅಂತ. ಊಟ ಬೇಕಾಗೈತಿ. ಚಲೋ ಊಟ. ನಾವು ಎಂತವ್ರು ತಿಂತೀವ. ಎಷ್ಟು ತಂಪೈತಲ್ಲ ಪಪ್ಪ. ಇಲ್ಲೇ ನೀರೆಲ್ಲ ಐತಿ ಇವಾಗ. ಲೆಟ್ಸ್ ಗೋ. ತಡ್ಪಲ್ ಹಾಸಿ ಇಲ್ಲೇ ಊಟ ಕೊಟ್ಬಿಡ್ತಿದ್ರು. ನಮ್ಮ ಮಮ್ಮಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಾತಾರ. ಅವ್ರು ಮುಂಚೆ ಮಹಾಕೂಟಕ್ಕೆ ಬಂದಾಗ ಇಲ್ಲೆಲ್ಲ ಹೆಂಗಿತ್ತು, ಅವ್ರು ಹೆಂಗಿಲ್ ಕುಂತು ಊಟ ಅದು ಮಾಡಿದ್ರಂತ. ಶಿ ಈಸ್ ಎಕ್ಸ್ಪ್ಲೇನಿಂಗ್. ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ. ಎಷ್ಟು ಸ್ಟೂಡೆಂಟ್ಸ್ ಅದು ಬಂದಾರ ನೋಡ್ರಿ. ಇಲ್ಲಿ ತೊಟ್ಲ ಒಳಗೂ ಗಣಪತಿನ ಅದಾರ ಅನ್ಕೋತೇನೆ. ಇವಾಗ ಇಲ್ಲೇ ಒಳಗ ಹೊಂಡ ಐತಂತ. ನಾವಿಲ್ಲೇ ಕಾಲ್ ಇಟ್ಕೊಂಡು ನಿಂತೀವಿ. ನೀರೊಳಗೆ ಇಳಿಬೇಕನ್ಸಾತೈತಿ, ಬಟ್ ಎಲ್ಲಾರು ಪಿಕ್ನಿಕ್ಕಿಗೆ ಬಂದಾರ. ಇಲ್ಲಿ ಆಟ ಆಡಿ ಮಸ್ತ್ ನೀರೊಳಗ ರೆಡಿ ಆಗತ್ತಾರ. ಪಾಪ ಇದು ಟೆಂಪಲ್, ಇದು ಮೇನ್ ಟೆಂಪಲ್. ಅಯ್ಯ ಮುದಿಮಲ್ಲಿಕಾರ್ಜುನ ಅಂತ ಹೆಸರು. ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಬೇಡಿಕೆ ಇದ್ರೆ ಈ ಸಲ ಮುಂದೆ ಕಾಣಿಕೆ ಇಟ್ಟು 1 ರೂಪಾಯಿ ಪ್ರದಕ್ಷಿಣೆ ಹಾಕ್ಬೇಕು. ಇಲ್ಲಿಯ ನಿಯಮ. ಓಕೆ. ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಬೇಡಿಕೆ ಇದ್ರೆ ಈಶ್ವರನ ಮುಂದೆ ಕಾಣಿಕೆ ಇಟ್ಟು 1 ರೂಪಾಯಿ ಪ್ರದಕ್ಷಿಣೆ ಹಾಕ್ಬೇಕು. ಮಲ್ಲಿಕಾರ್ಜುನ. ಓಕೆ. ಮಹಾಕೂಟ ಮಹಾಕ್ಷೇತ್ರದಲ್ಲಿ ಇಂಥ ಈಶ್ವರ ನಿಮಗೆ ಎಲ್ಲಿ ಸಿಗಲ್ಲ. ಸೊ ಗೈಸ್ ಈಗ ಮುಖ ತೊಳೆದ್ವಿ. ಮೇನ್ ಟೆಂಪಲಿಗೆ ಹೋಗೋಣ, ಮೇನ್ ದೇವಸ್ಥಾನಕ್ಕೆ. ಪಾಪ ಹಿಂಗ ಮಹಾಕೂಟೇಶ್ವರ ಟೆಂಪಲ್ ಪಾಪ. ವೆರಿ ನೈಸ್ ಪಾಪ, ಮಸ್ತ್ ಐತ್ರಿ.
ಎಷ್ಟು ಕೊಂಡು ಹೋಗೋದು ಹಾಂ ಸೊ ದರ್ಶನ ಆತ ನೋಡಿದ್ರಲ್ಲ ಈಶ್ವರ್ಲಿಂಗು ಎಷ್ಟು ಚಂದಿತ್ತು. ಈಗ ನೆಕ್ಸ್ಟ್ ನಾವು ಬದಾಮಿಗೆ ಹೋಗ್ತೀವಿ, ಊಟನೂ ಅಲ್ಲೇ ಮಾಡ್ತೀವಿ. ನಾವು ಬದಾಮಿ ರೀಚ್ ಆದ್ವಿ. ಫಸ್ಟ್ ಈಗ ಪೇಟ್ ಪೂಜಾ ಮಾಡ್ತೀವಿ, ಹೊಟ್ಟಿ ಪೂಜಾ, ಬಿಕಾಸ್ ಭಾಳ ಹಸು ಆಗೈತಿ. ಸೊ ಲೆಟ್ಸ್ ಗೋ ಟು ಖಾನಾವಳಿ, ವೀರಭದ್ರೇಶ್ವರ ಲಿಂಗಾಯತ ಖಾನಾವಳಿ. ಲೆಟ್ಸ್ ಗೋ. ಗೂಗಲ್ನಾಗ ಭಾಳ ಚಲೋ ರೇಟಿಂಗ್ ತೋರಿಸೈತ್ರಿ, ಇದು ಚಲೋ ಐತಂತ. ಸೊ ಅದಕ್ಕೆ ನಾವು ಇಲ್ಲೇ ಊಟ ಮಾಡಕ್ಕೆ ಹೋಗಾತೀವಿ. ಮಾ ಬರ್ರಿ ಜಲ್ದಿ ಜಲ್ದಿ. ಸೊ ಇಲ್ಲೇ ಊಟ ಮಾಡೋದು. ಚಪಾತಿ ಇವ್ರಿಗೆ ಮತ್ತು ಅವ್ರಿಗೆ 2 ಚಪಾತಿನೂ ನಾವು ರೊಟ್ಟಿ ಊಟ ಹೇಳಿವಿ ಗಾಯ್ಸ್. ಸೊ ಇಲ್ಲೇ ತಾಟ್ ಒಳಗೆ 2 ಬಿಸಿ ಬಿಸಿ ರೊಟ್ಟಿ, ಇದು ಬೆಂಡಿಕಾಯಿ ಪಲ್ಯ, ಕಡ್ಲಿಕಾಯಿ ಪಲ್ಯ, ಈ ಇದು ಗುರಳ್ ಚಟ್ನಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ, ತಪ್ಲ, ಉಳ್ಳಾಗಡ್ಡಿ, ಇದೆಲ್ಲ ಒಟ್ಟು ಎಲ್ಲ ಐತಿ. ಕರ್ಡು ಐತಿ, ಜಿಲೇಬಿ ಐತಿ, ಪಾಪಡ್ ಐತಿ. ತಿನ್ನೋದು ಬರ್ರಿ. ಇಲ್ಲ ಪ್ರೊಬಬ್ಲಿ ಗೂಗಲ್ನಾಗ ಚೆಕ್ ಮಾಡಿರ್ಬೋದು, ನಂಗೆ ಅನ್ಸೋದು. ಅಲ್ಲಲ್ಲ ಹಂಗೆ ಇದು ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸ್ ಅಲ್ರಿ ನೋಡ. ಊಟ ಆತ್ ಗೈಸ್, ಊಟ ಮಸ್ತ್ ಇತ್ತು. ಫುಲ್ ಭಾಳ ತಿನ್ಬಿಟ್ಟೆ, ನನ್ನ ಪ್ಲೇಟ್ ಕ್ಲೀನ್ ಆಯ್ತು. ಏನೇನು ಹೆಸರ? ಭೂಮಿಕಾ, ಏನ್ ಮಾಡತ್ತೀರಿ ನೀವ? ಟಾಟಾ. ನಾನು ದೇವಸ್ಥಾನಕ್ಕೆ ಹೋಗಾತೇವೆ ಅನ್ಕೊಂಡಿದ್ದೆ, ಬಟ್ ದೇವಸ್ಥಾನಕ್ಕಲ್ಲ, ನಾವು ಗುಹೆ ಹೋಗಾತೇವೆ, ಗುಹೆಗಳಿಗೆ. ಬಾದಾಮಿ ಗುಹೆಗಳು, ಕೇವ್ಸ್. ಲೆಟ್ಸ್ ಗೋ. ಅಲ್ಲೊಂದು ಹುಡುಗಿ ನಂಗೆ ಹಾಯ್ ಮಾಡ್ತು, ಹಾಯ್ ಅಂತ. ನಾನು ಸುಮ್ಮನೆ ಬರತ್ತಿಲ್ಲ ಹಾಯ್ ಅಂತ. ಫುಲ್ ಟ್ಯಾನ್ ಆಗಿಬಿಟ್ಟಿದ್ದು ಗಾಯ್, ಸ್ಕಿನ್ನು ಬಿಸಿಲೊಳಗೆ ಅಡ್ಡಾಡಿ ಡಲ್ ಕಾಣತ್ತಿದೆ. ಅದಕ್ಕೆ ಸ್ವಲ್ಪ ಕ್ರೀಮ್ ಅದು ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡೆ. ಇವಾಗಿನ ಊಟ ಮಾಡೀವಿ, ಮ್ಯಾಲೆ ಹತ್ತಷ್ಟಿಗೆ ಎಲ್ಲ ಕರ್ಗೋಗ್ಬಿಡ್ತೈತೆ. ಊಟ ಮಾಡಿ ವಾಕಿಂಗ್ ಮಾಡಂತಾರಲ್ಲ, ನಾವು ಟ್ರೆಕ್ಕಿಂಗ್ ಮಾಡತ್ತೀವಿ. ಇನ್ನೊಂದೇನು ಗುರ್ತು, ನಾವು ಊಟ ಮಾಡಿದ್ವಿ ಚಲೋ ಆತಿಲ್ಲ ಅಂದ್ರೆ ಇದು ಹತ್ತಾಕಾಗ್ತಿದ್ದಿಲ್ಲ. ಇದೇ ಹತ್ಬೇಕು ನಾವು, ಇದ ಕೇವ್. ಝೂಮ್ ಮಾಡ್ತೀನಿ, ಅಲ್ಲೇ ನಿಮ್ಗೆ ಸ್ಟೇರ್ಸ್ ಕಾಣತಾವಲ್ಲ. ಟಿಕೆಟ್ ತಗೋಬೇಕಂತ ಹತ್ತೋಕ್ಕಿಂತ ಮುಂಚೆ. ಸೊ ಪಾಪ ಟಿಕೆಟ್ ತೊಗೊಳಕ್ ಹೋಗ್ಯಾರ. ಒನ್ ವೇ ಇದು ಟಿಕೆಟ್ ಸಿಸ್ಟಮ್ ಏನೈತ್ಲ, ಇದು ಚಲೋ ಐತಿ, ಇರ್ಬೇಕು. ಪಪ್ಪ ಬರ್ರಿ ಟಿಕೆಟ್ ಕೊಡ್ಬರ್ರಿ. ಚಲೋಮ್ಮ. ಗೈಸ್ ನಾವು ಮೇಲೆ ಹತ್ತಿದ್ವಿ, ಇಲ್ಲಿ ಎಷ್ಟು ಮಸ್ತ್ ವ್ಯೂ ಐತಿ. ಲೆಟ್ ಮಿ ಟರ್ನ್ ಮೈ ಕ್ಯಾಮ್ರಾ. ಎಷ್ಟು ಮಸ್ತ್ ಐತ್ ಮಾ ಇದು ವ್ಯೂ. ವಾವ್. ಹಾ ಬಾಬಾ ಬರ್ತೇನೆ ನಡೀರಿ. ನಾ ಝೂಮ್ ಇನ್ ಮಾಡೇನಿ ಗೈಸ್, ಈಗ ಝೂಮ್ ಔಟ್ ಮಾಡ್ತೇನೆ ನೋಡ್ರಿ. ನಾವು ಬಂದ್ವಿ, ಒಂದು ಕೇವ್, ಒಂದು ಗುಹಾ ನೋಡಿದ್ವಿ ಈಗ. ಐ ಮಾಮ್. ಗೈಸ್ ಫೈನಲಿ ನಾವು 3 ಲೆವೆಲ್ಸ್ ಕ್ಲಿಯರ್ ಮಾಡಿ ಮ್ಯಾಲೆ ಬಂದ್ವಿ. ಓ ಗಾಡ್, ಇಟ್ಸ್ ಸೊ ಬ್ಯೂಟಿಫುಲ್ ಹಿಯರ್. ಕುತ್ಕೊಂಡ್ಬಿಟ್ರಲ್ಲ ಅಂಟಿ ಮಮ್ಮಿ, ಸುಸ್ತಾತಾ? ಇಷ್ಟು ದೊಡ್ಡದೈತ್ ಮಾ ಇದು. ಶೂಸ್ ಹಾಕೊಂಡು ಬರ್ಬೇಕು ಅಂದ್ರೆ ಹಾ ಹೆಂಗೈತ್ ನೋಡಿದು. ಶೂಸ್ ಹಾಕೊಂಡು ಸೊ ಇವಾಗ ನಾವು 4th ಲೆವೆಲ್ ಹತ್ತು ಬಂದ್ವಿ. ಇಲ್ಲಂತೂ ಎಕ್ಸಲೆಂಟ್ ವ್ಯೂ ಐತಿ. ಲಾ 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 ಲಾ. ಮಜಾ ಬಂತ್ ಗಾಯ್ಸ್. ಅಲ್ಲಿ ಒಳಗೆ ಹೋಗ್ಯಾವಲ್ಲ ಕೇವ್ಸ್ ಒಳಗೆ ಹೋಗಿ ಏನ್ ನೋಡ್ಬೇಕು? ಕೇವ್ಸ್ ಅಲ್ಲ ನೋಡು ಮತ್ತೆ ಏನು ನೋಡು. ಹಾ ಬರ್ರಿ ಬರ್ರಿ ನೋಡು. ಹೋಗಿ ಬನ್ನಿ.
ಮತ್ತು ನೀವು ಬನಶಂಕರಿಗೆ ಲೇಟ್ ಆಗತ್ತೈತೆ ಅನ್ನತ್ತೀರಿ. ಹಾಂ ಬರ್ರಿ ಕಮ್ ನಮ್ಮ ಪಪ್ಪ ಕಾಡ್ಸತ್ತೇನು ಗಾಯ್ಸ್. ಬುದ್ಧ ಬಾದಾಮಿ ಕೇವ್ಸ್ ನೋಡ್ಕೊಂಡು ನಾವೀಗ ಬನಶಂಕರಿ ಹೋಗಾತೇವಿ. ಸೊ ಎನ್ ರೂಟ್ ಬನಶಂಕರಿ. ಒಳ್ಳೆ ಪ್ಲೇಸ್, ವ್ಯೂ ಎಷ್ಟು ಚಲೋ ಐತಿ. ಎಲ್ಲಾ ಅಂಗಡಿ ನೋಡ್ರಿ, ಐಟಮ್ಸ್ ಆರ್ ಅವೈಲೇಬಲ್ ನೋಡ್ರಿ. ಎವ್ರಿ ಐಟಮ್ including building materials also. ಹಾ ಸೂಪರ್ ಸೋಫಾ ಮಂಚ. ನಾವು ಬನಶಂಕರಿಗೆ ಬಂದ್ವಿ ಇವಾಗ. ಓ ಇಳಿಯೋಣ. ಹಾ ಓಕೆ ಏನ್ ಪಪ್ಪ ಇದು ಬಂಡ ಅವರ ಮನಸ್ಸಿನ ಬಯಕೆಗಳು ಈಡೇರಿದ ನಂತರ ಯಾರಿಗೆ ಮಕ್ಕಳಾಗಿರಲ್ಲ ಅವ್ರ ಮಕ್ಕಳಾತಂದ್ರೆ ಅವ್ರ ಮಗುವನ್ನ ತಂದು ಇಲ್ಲೇ ಒಂದು ತೆಪ್ಪದ ಥರ ಇರುತ್ತೆ, ಆ ತೆಪ್ಪದಲ್ಲಿ ಹಾಕಿ ಈ ದಂಡೆಯಿಂದ ಆ ದಂಡೆಗೆ ಎಳಿಸ್ತಾರೆ. ಅವರ ಒಂದು ಹರಕೆಯನ್ನು ಈಡೇರಿಸಿಕೊಳ್ತಾರೆ. ಇದೊಂದು ಪವಿತ್ರ ಸ್ಥಾನ. ಓಕೆ ಥ್ಯಾಂಕ್ ಯು. ಮತ್ತು ಬನಶಂಕರಿ ಒಳಗೆ ಇನ್ನೂ ಒಂದು ಏನು ಫೇಮಸ್ ಅಂದ್ರೆ ಇಲ್ಲೇ ಹಳ್ಳಿ ಹೆಣ್ಮಕ್ಳು ಅದಾರಲ್ಲ, ಒಂದು ಬುಟ್ಟಿ ಒಳಗೆ ರೊಟ್ಟಿ ಊಟ ತರ್ತಾರೆ, ತಂದು ಇಲ್ಲೆಲ್ಲರಿಗೂ ಊಟ ಹಂಚ್ತಾರೆ. ಒಬ್ರು ಅಂಟಿ ಅದಾರ, ಅವರು ಊಟ ಹಂಚಾತಾರ ಹುಡುಗರಿಗೆ. ನೋಡೋಣ ಬರ್ರಿ. ಅಂದ್ರೆ ರೊಕ್ಕಕ್ಕೆ ದುಡ್ಡು ಕೊಡ್ಬೇಕಾ, ಬಟ್ ರೀಸನೇಬಲ್ ಪ್ರೈಸ್ ಇರ್ತೈತಿ. ಪೂರಾ ಮನೆಯಿಂದ ರೊಟ್ಟಿ ಚಟ್ನಿ ಪಲ್ಯ ಎಲ್ಲ ಮಾಡ್ಕೊಂತಂದು ಹಂಚ್ತಾರೆ. ಕಾಯಿ ಹೂ ಒಳಗೈದೆಲ್ಲ ಫೋನ್ ಅಲಾವ್ ಇಲ್ಲ, ಮೊಬೈಲ್ ಇಸ್ ನಾಟ್ ಅಲೌಡ್. ವಿಡಿಯೋ ಕ್ಯಾಪ್ಚರ್ ಅದು ಮಾಡಕ್ಕೆ ಅಲಾವ್ ಇಲ್ಲ. ಸೊ ನಾನು ಫೋನ್ ಒಳಗೆ ಇಡ್ತೀನಿ. ಸೊ ದರ್ಶನ ತೊಗೊಂಡು ಬರ್ತೇನೆ ದೇವಿದು. ಗೈಸ್ ದೇವಿ ದರ್ಶನ ಆತ, ಇಷ್ಟು ಚಂದ ದರ್ಶನ ಆದ ಗುರ್ತು ಒಂದು ಚೂರು ರಶ್ ಇರಲಿಲ್ಲ. ನಮ್ಮ ಪಪ್ಪ ಹೇಳ್ತಾರೆ ಎವ್ರಿ ಟೈಮ್ ಭಾಳ ರಶ್ ಇರ್ತೈತೆ ಅಂತ, ಎಸ್ಪೆಷಲಿ ಟ್ಯೂಸ್ಡೇ ಮತ್ತು ಫ್ರೈಡೇ. ಇವತ್ತು ವಿದಿನ್ 10 minutes ಅಲ್ಲ, ವಿದಿನ್ 5 minutes ನಾವು ಗುಡಿ ಒಳಗೆ ಹೋದ್ವಿ. ಆಲ್ಮೋಸ್ಟ್ 2 ನಿಮಿಷ ನಾವು ದೇವಿ ಮುಂದೆ ನಿಂತ್ಕೊಂಡಿದ್ವಿ. 2-3 ನಿಮಿಷ ದೇವಿ ಮುಂದೆ ನಿಂತ್ಕೊಂಡು ಪ್ರೇಯರ್ ಮಾಡಿ ದರ್ಶನ ತೊಗೊಂಡು ಹೊರಗೆ ಬಂದ್ವಿ. ಭಾಳ ಖುಷಿ ಆಯ್ತು. ಇದು ನನ್ನ ಫಸ್ಟ್ ಟೈಮ್ ಬನಶಂಕರಿ ದೇವಸ್ಥಾನಕ್ಕೆ ಬಂದೇನಿ ಮತ್ತು ನಂಗೆ ಇಷ್ಟು ಚಲೋ ದರ್ಶನ ಸಿಗ್ತಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಅವರೆಲ್ಲ ಚಹಾ ಕುಡಕ್ಕೆ ಹೋದ್ರು, ನಂಗೆ ಎಳ್ನೀರು ಕುಡಿಯೋದೈತಿ. ಸನ್ ಹಿಯರ್ ಎಳ್ನೀರು ಐತ್ರಿ, ನೀರು ಯಾವುದೈತ್ರಿ ಚಲೋ ಕೊಡ್ರಿ. ಸ್ವೀಟ್ ಅದಾವ ಗೈಸ್, ಮಸ್ತ್, ವೆರಿ ನೈಸ್ ಗೈಸ್. ನಾ ಮಸ್ತ್ ಎಳ್ನೀರು ಕುಡ್ದೆ. ಎಳ್ನೀರು ಕುಡಿದ್ಮೇಲೆ ಇದು ಗಂಜಿ ಇರ್ತೈತಲ್ಲ, ಇದು ನಂಗೆ ಭಾಳ ಸೇರ್ತೈತಿ. ಸೊ ಗಂಜಿನೂ ಚಲೋ ಸಿಕ್ಕೈತಿ. ಅಲ್ಲೇ ಮಮ್ಮಿ ಪಪ್ಪ ಕಡೆ ಹೋಗಿ ಕುಂತು ತಿಂತೇನೆ ಈಗ. ವಾವ್ ಮಮ್ಮಿ, ನಾನು ಹಿಂಗೆ ಸನ್ಸೆಟ್ ನೋಡ, ಎಷ್ಟು ಬ್ಯೂಟಿಫುಲ್ ಕಾಣತೈತಿ ಸನ್ಸೆಟ್. ವಾವ್ ನಾನು ಹಿಂಗೆ ಕ್ಯಾಮ್ರಾ ಆನ್ ಮಾಡಿದೆ, ಸನ್ಸೆಟ್ ಕಾಣ್ತ ಎಷ್ಟು ಚಂದ ಕಾಣತೈತಿ. ಸೊ ಗೈಸ್ ಇಲ್ಲೇ ನಾನು ಎಳ್ನೀರು ಕುಡ್ದೆ, ಇವರೆಲ್ಲ ಚಹಾ ಕುಡಿದ್ರು. ಈಗ ನೆಕ್ಸ್ಟ್ ನೋಡ್ಬೇಕು, ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಅಂಟಿ ಹೇಳತ್ತಾರ ಇಟಗಿ ಭೀಮಮ್ಮ ಟೆಂಪಲ್ ಹೋಗುನ, ಆನ್ ದ ವೇ ನಮಗೆ ಹತ್ರ ಆದ್ರಂತ. ಸೊ ಲೆಟ್ಸ್ ಸಿ, ಹತ್ರ ಆದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಡೈರೆಕ್ಟ್ಲಿ ಮನಿ. I'm still not sure about the plan. I'll keep you posted. ಸೊ ಇಟಕಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆತ, ಬಿಕಾಸ್ ಭಾಳ ಲೇಟ್ ಆಗಿತ್ತು. ಅದಕ್ಕೆ ನಾವೆಲ್ಲ ಸೇರಿ ಮನೆಗೆ ವಾಪಸ್ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.